ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡಿಕೊಂಡ ಪ್ರತಿಯೊಬ್ಬರು ಕೂಡ. ಪರಿಶುದ್ಧನಾಗಿರುವ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ, ನಿನ್ನ ನಂಬಿಗಸ್ತನಾಗಿರುವ ದೇವರು, ಇಲ್ಲದನ್ನು ಇರುವುದಾಗಿ ಕರೆಯುವ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ, ನಿನ್ನ ನಾಮ ಮಹಿಮೆಗಾಗಿ ದೇವರೇ ಈ ರೀತಿಯಾಗಿ ಸೇರಿ ಬಂದಿದ್ದೇವೆ. ಬನ್ನಿರಿ ಪವಿತ್ರಾತ್ಮನೆ, ನಿನಗೆ ಸ್ತೋತ್ರ ದೇವರೇ. ನೀತಿಯ ರಾಜನೇ, ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಯೇಸುವೇ, ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ಸ್ತೋತ್ರ ಇನ್ನೂ ಅಧಿಕವಾಗಿ ಬೇಕು. ಪ್ರಸನ್ನತೆ, ಎಲ್ಲರೂ ಸೇರೋಣ. ಪ್ರಸನ್ನತೆ, ಇನ್ನೂ ಅಧಿಕವಾಗಿ ಬೇಕು. ಪ್ರಸನ್ನತೆ ನನ್ನ ಅಡಗುತ್ತಾಣ, ಇಲ್ಲದೆ ಮಾಡಲ ಏನು. ಪ್ರಸನ್ನತೆ ಅಲೆಗಳು ಅಡಗಿದವು ನಿನ್ನ ಪ್ರಸನ್ನತೆಗೆ, ಬಿರುಗಾಳಿಯು ಶಾಂತವಾಯಿತು ನಿನ್ನ ಪ್ರಸನ್ನತೆಗೆ. ಸರಣ ಅಲೆಗಳು ಅಡಗಿದವು ನಿನ್ನ ಪ್ರಸನ್ನತೆಗೆ, ಬಿರುಗಾಳಿಯು ಶಾಂತವಾಯಿತು ನಿನ್ನ ಪ್ರಸನ್ನತೆಗೆ. ಎಲ್ಲ ಪರಿಸ್ಥಿತಿ ಬದಲಾಗುವುದು ನಿನ್ನ ಮಾತಿಗೆ. ಅಯ್ಯ, ನಿನ್ನ ಒಂದು ಮಾತು ಸಾಕು ನನ್ನ ಬಾಳಿಗೆ ಯೇಸುವೇ. ಎಲ್ಲ ಪರಿಸ್ಥಿತಿ ಬದಲಾಗುವುದು ನಿನ್ನ ಮಾತಿಗೆ. ನಿನ್ನ ಒಂದು ಮಾತು ಸಾಕು ನನ್ನ ಬಾಳಿಗೆ.
ನಗುತ್ತಾನಯ್ಯ. ಸ್ತೋತ್ರ ನಾ ಪ್ರಸನ್ನತೆಗೆ. ಜೀವವಿದೆ ನಿನ್ ಪ್ರಸನ್ನತೆಯಲ್ಲೇ ನನ್ ಸಮೃದ್ಧಿ ಇದೆ. ನಿನ್ ಪ್ರಸನ್ನತೆಯಲ್ಲೇ ನನ್ನ ಅನುಗ್ರಹವಿದೆ. ನಿನ್ ಪ್ರಸನ್ನತೆಯಲ್ಲೇ ನನ್ನ ಆರೋಗ್ಯವಿದೆ. ಪ್ರಸನ್ನತೆ ಪ್ರಸನ್ನತೆ ಎಲ್ಲರೂ ಸೇರಿ ಒಂದ್ಸರಿ ಹೇಳೋಣ. ಪ್ರಸನ್ನತೆ ಇನ್ನೂ ಅಧಿಕವಾಗಿ ಬೇಕು. ಪ್ರಸನ್ನತೆ ಪ್ರಸನ್ನತೆ ಪರಿಶುದ್ಧನಾಗಿರುವ ದೇವರೇ ಸ್ತೋತ್ರ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ. ದೇವರೇ ಈ ದಿನವೂ ಕರ್ತಾದಿ ಕರ್ತನೆ ನಿನ್ನ ನೇಮಿಸಿದ ದಿನವಾಗಿದೆ. ಎಲ್ಲವನ್ನು ಅನುಕೂಲವಾಗಿ ಮಾರ್ಪಡಿಸುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಎಲ್ಲವನ್ನು ದೇವರೇ ಸರಿಪಡಿಸಿ ಕರ್ತಾದಿ ಕರ್ತನೆ ನಿನ್ನ ಕೃಪೆಯಿಂದ ದೇವರೇ ಉತ್ತಮವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಏಸಯ್ಯ ನಿನಗೆ ಸ್ತೋತ್ರ. ರಾಜಾದಿರಾಜನೇ ನಿನಗೆ ಸ್ತೋತ್ರ ದೇವರೇ. ನಿನ್ನ ಪ್ರಸನ್ನತೆ ಮೂಲಕ ದೇವರೇ ಪ್ರತಿ ವಿಷಯದಲ್ಲಿ ಕೂಡ ನಿನ್ನ ಮಹಿಮೆಯ ಮೇಘದ ಮೂಲಕ ನಮ್ಮನ್ನು ನಡೆಸಿ ಮುಂದೆ ಎಲ್ಲ ವಿಷಯಗಳೇನಿದ್ದು ನಡೆಸಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯ ದೇವರೇ. ಆಮೇನ್ ಆಮೇನ್ ಆಮೇನ್. ಹಲ್ಲೆಲೂಯಾ. ಎರಡು ಹಲ್ಲೆಲೂಯಾ. ಎಷ್ಟೇನ ಸ್ವರ ಎಲ್ಲರೂ ಹೇಳ್ಬೇಕು ಹಲ್ಲೆಲೂಯಾ. ಎಲ್ಲರೂ ಹಲ್ಲೆಲೂಯಾ. ಸರಿ, ನಾವು ಕೆಲವೊಂದು ಹಾಡಾಡಿ ದೈವದ ದೇವರ ನಮ್ಮನ್ನು ಗಣಪಡಿಸೋಣ. ನಾವು ಕೆಲವೊಂದು ಹಾಡಾಡುತ್ತಾ ದೈವದ ದೇವರ ನಮ್ಮನ್ನು ಗಣಪಡಿಸೋಣ. ಎಲ್ಲರಿಗೆ ಬರುವಂತ ಹಾಡು ಆಶ್ರಯವು ನೀನೇ ಸಯ್ಯ ನನಗಾಧಾರವು ನೀನೇ ಬಾಡುತ್ತಾ ದೈವದ ದೇವರ ನಾವೆಲ್ಲರೂ ಸೇರಿ ಗಣಪಡಿಸೋಣ. ಸ್ತೋತ್ರ ಸ್ತೋತ್ರ. ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ
ಆರಾಧನೆ ಆರಾಧನೆ ಆಮೆನ್. ಮತ್ತೊಂದು ಸಾರಿ ಆಶ್ರಯವು
ನಡೆಸುವ ನನ್ನ ಕುರುಬನೇ ಯೆಹೋವ ನೀನೇ. ನನ್ನ ನಡೆಸುವ ಎಲ್ಲರೂ ಸೇರಿ ಆರಾಧನೆ ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು ಒಂದೂ ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ಹಲ್ಲೆಲೂಯ. ಎಲ್ಲರೂ ಹಲ್ಲೆಲೂಯ. ಆತನೇ ನಮಗೆ ಆಶ್ರಯವು, ಈ ಜೀವಿತಕ್ಕೆ ಆಧಾರನಾಗಿದ್ದಾನೆ. ಆಮೇಲೆ ನಾವಿನ್ನೊಂದು ಹಾಡಾಡುತ್ತಾ ದೇವಾದ ದೇವರ ನಾಮವನ್ನು ನಾವು ತೋರಿಸಿಕೊಳ್ಳಿಸ್ತೇವೆ.
Hallelujah.
ಸ್ತೋತ್ರ. ಹಾಲೆಲೂಯ. ಎಲ್ಲರೂ ಕಣ್ಣುಗಳು ಮುಚ್ಚಿದವರಾಗಿ ಈ ಸ್ಥಳಗಳಲ್ಲೇ ನಾವೆಲ್ಲರೂ ಕೂಡ ಎದ್ದು ನಿಂತುಕೊಳ್ಳುವುದಾದರೆ ಕೆಲವು ನಿಮಿಷ ನಾವು ಆರಾಧನೆ ಮಾಡಿ ನಾವು ನೇರವಾಗಿ ವಾಕ್ಯಕ್ಕೆ ಹೋಗೋಣ. ಎಲ್ಲರೂ ಕೂಡ ಕಣ್ಣುಗಳು ಮುಚ್ಚಿದವರಾಗಿ ಸ್ತೋತ್ರ. ಉನ್ನತನೇ ನಿನಗೆ ಸ್ತೋತ್ರ. ಎಲ್ಲರೂ ಕೂಡ ಪ್ರಾರ್ಥನೆ ನಿನಗೆ ಸ್ತೋತ್ರ. ಅಯ್ಯ, ನಿನ್ನ ಕೃಪೆಯಿಂದ ದೇವರೇ ಸಪ್ಪ ನಮ್ಮನ್ನು ಬದುಕಿಸಿ ಈ ದಿನವನ್ನು ಕಾಣುವಂಥ ದೇವರೇ ಸಪ್ಪ ನಿನ್ನ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ ದೇವರೇ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ದೇವರೇ. ಉನ್ನತನೇ ನಿನಗೆ ಸ್ತೋತ್ರ ದೇವರೇ. ಪ್ರತಿ ಪರಿಸ್ಥಿತಿಗಳನ್ನು ಬದಲಾಯಿಸಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೇ. ನೀತಿಯ ರಾಜನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಹಲ್ಲೆಲೂಯಾ. ಉನ್ನತನೇ ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ದೇವರೇ. ಹಲ್ಲೆಲೂಯಾ. ಯೇಸುವೇ ಹಲ್ಲೆಲೂಯಾ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಅಯ್ಯ, ಈವರೆಗೂ ದೇವರು ನಮ್ಮನ್ನು ನಡೆಸಿದಾತನು ಮುಂದೆ ಕೂಡ ನಮ್ಮ ಜೀವಿತಗಳನ್ನು ದೇವರು ಉತ್ತಮವಾಗಿ ನಡೆಸಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಉನ್ನತನೇ ನಿನಗೆ ಸ್ತೋತ್ರ ದೇವರೇ. ಸರ್ವಾಧಿಕಾರಿಯಾಗಿರುವ ದೇವ ನಿನಗೆ ಸ್ತೋತ್ರ ದೇವರೇ. ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರ ದೇವರೇ. ಎಲ್ಲ ಪರಿಸ್ಥಿತಿಗಳನ್ನು ಮಾರ್ಪಡಿಸಲು ಶಕ್ತನಾಗಿರುವ ದೇವರೇ. ಅಯ್ಯ, ಇಲ್ಲದನ್ನು ಇರುವುದಾಗಿ ಕರೆಯುವ ದೇವರೇ. ಅಯ್ಯ, ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ ದೇವರೇ. ಪ್ರತಿ ಪರಿಸ್ಥಿತಿಗಳನ್ನು ಮಾರ್ಪಡಿಸಲು ಶಕ್ತನಾಗಿರುವ ದೇವರು ದೇವರೇ. ಅದ್ಭುತ ಸ್ವರೂಪನೇ ನಿನಗೆ ಸ್ತೋತ್ರ. ಹಲ್ಲೆಲೂಯಾ. ಯೇಸಯ್ಯ ಆರಾಧನೆ ಆರಾಧನೆ. ಉನ್ನತನೇ ಯೇಸಯ್ಯ ನಿನಗೆ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ. ನೀತಿಯ ರಾಜನೇ ನಿನಗೆ ಸ್ತೋತ್ರ. ಒಂದು ಮಹಿಮೆಯ ಮೇಘವಾಗಿ ಸ್ಥಳವನ್ನು ಆವರಿಸಿಕೋ ಸರ್ವಶಕ್ತನೇ. ಅಯ್ಯ, ಒಂದು ಮಹಿಮೆಯ ಮೇಘವಾಗಿ ದೇವರೇ ಜನರನ್ನು ಆವರಿಸಿಕೋ ಪರಿಶುದ್ಧಾತ್ಮನೇ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಯೇಸು ರಾಜನೇ ನಿನಗೆ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ. ಉನ್ನತನೇ ಹಲ್ಲೆಲೂಯಾ. ಸ್ತೋತ್ರ. ನಾನು ನಂಬಿದಾತನೇ ನೀನೇ ನಂಬಿಕಸ್ತನೇ. ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ. ಸ್ತೋತ್ರ. ಎಲ್ಲರೂ ಸಹೋದರನ
ಮಾಡುವ ಕಾರ್ಯಗಳನ್ನು ಮಾಡುವ ದೇವರೇ, ಎಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸುವ ಆತನೇ, ಎಲ್ಲ ಸ್ಥಿತಿಗತಿಗಳನ್ನು ಮಾರ್ಪಡಿಸುವ ದೇವರೇ. ಅಯ್ಯ, ನಾವು ಸ್ತುತಿ ಮಾಡುವಾಗೆಲ್ಲ ಪ್ರತಿ ಪರಿಸ್ಥಿತಿಗಳು ಬದಲಾಗುತ್ತಿರುವುದಾಗಿ ದೇವರೇ ನೀನು ಮಾತನಾಡಿದ ಆತನೇ. ಅಯ್ಯ ಅತಿಶಯ, ಅಯ್ಯ ಅತಿಶಯ, ಅಯ್ಯ ಅತಿಶಯ ಮಾಡುವವನೇ ಗೋರಿ, ಅಯ್ಯ ಅತಿಶಯ ಮಾಡುವವನೇ, ಅಯ್ಯ ಅತಿಶಯ ಮಾಡುವವನೇ, ಯಜಮಾನನೇ ನನ್ನೇಸು ರಾಜನೇ, ಯಜಮಾನನೇ ನನ್ನೇಸು ರಾಜನೇ, ಆಸೆಯಲ್ಲ ಆಕಾಂಕ್ಷೆಯಲ್ಲ ನಿನ್ನಿಂದ ಮಾಡುವುದೇ. ಅಯ್ಯ
ಇವತ್ತಿನವರೆಗೂ ದೇವರೇ ಅಯ್ಯ ನಿನ್ನ ಕೃಪೆಯಿಂದ ನಮ್ಮನ್ನು ನಡೆಸಿದ ಆತನೇ ಅಯ್ಯ, ಈ ಕೃತಜ್ಞತೆಯ ದಿನವು ದೇವರೇ ಸಭ ನೀನಿದ್ದುಕೊಂಡು ದೇವರೇ ಸಭ ಪ್ರತಿ ವಿಷಯದಲ್ಲಿ ಕೂಡ ದೇವರೇ ಬಲಪಡಿಸಿದಕ್ಕಾಗಿ ಸ್ತೋತ್ರ, ಬಲವನ್ನು ನೀಡಿದಕ್ಕಾಗಿ ಸ್ತೋತ್ರ ದೇವರೇ. ಉನ್ನತನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಸಜೀವವುಳ್ಳ ದೇವರೇ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಅಯ್ಯ, ಎಲ್ಲ ಪರಿಸ್ಥಿತಿಗಳನ್ನು ಮಾರ್ಪಡಿಸುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಉನ್ನತನೇ ನೀನೇ ಪ್ರತಿ ವಿಷಯದಲ್ಲಿ ಇದ್ದುಕೊಂಡು ಮುಂದಿನ ಎಲ್ಲ ಕಾರ್ಯಗಳಲ್ಲಿ ಕೂಡ ನೀನೊಬ್ಬಾಚನ ದೇವರೇ ನಡೆಸಿ ಮಹಿಮೆ ಹೊಂದಬೇಕೆಂತೇಳಿ ಪ್ರಾರ್ಥನೆ ಮಾಡ್ತಾನೆ ದೇವರೇ. ಇದುವರೆಗೂ ಕಾರ್ಯ ಮಾಡಿದ ಆತನು ಇನ್ನು ಮುಂದೆ ಕೂಡ ಕಾರ್ಯ ಮಾಡುವ ಎಬೆನೇಜರೇ ಅಯ್ಯ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನೀನೇ ಪ್ರತಿ ವಿಷಯದಲ್ಲಿ ನಡೆಸಿದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನಿನ್ನ ಋಣವನ್ನು ತೀರಿಸಲಾಗದ ಜೀವಿತವಾಗಿದೆ ದೇವರೇ ಸಭ. ನೀನು ಬರುವುದವರೆಗೂ ನಿನಗಾಗಿ ನಿಲ್ಲುವಂತೆ ನಮ್ಮೆಲ್ಲರನ್ನ ಬಲಪಡಿಸು, ಮುನ್ನಡೆಸು. ನೀನೇ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಈ ಆರಾಧನೆ ಪ್ರಾರ್ಥನೆ ಎಲ್ಲವೂ ನಿನ್ನ ಕೈಗೆ ಸಮರ್ಪಿಸಿ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯ, ಎಲ್ಲರೂ ಹಲ್ಲೆಲೂಯ. ಯಜನರು ಸಂತೋಷವಾಗಿದೆ, ಯಜನರು ಸಂತೋಷವಾಗಿದೆ. ಒಂದ್ಸಾರಿ ಸಂತೋಷವಾಗಿರೋ ಜೋರಾಗಿ ಹಲ್ಲೆಲೂಯ ಅಣ್ಣ, ಹಲ್ಲೆಲೂಯ. ಇಷ್ಟೇನಾ? ಹಲ್ಲೆಲೂಯ. ಓಕೆ, ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಇಲ್ಲಿವರೆಗೂ ದೇವರು ಹಾಡುಗಳಲ್ಲಿಯೂ ಆರಾಧನೆಯಲ್ಲಿಯೂ ದೇವರು ನಮ್ಮನ್ನು ನಡೆಸಿದ್ದಾನೆ. ಈಗ ನಾವು ವಾಕ್ಯ ಭಾಗಕ್ಕೆ ಹೋಗೋಣ. ನಮ್ಮ ಮಧ್ಯದಲ್ಲಿ ದೇವ ಸೇವಕರಾಗಿ ಬಂದಂಥ ರೆವರೆಂಡ್ ಲಾಲು ಪಾಸ್ಟ್ರಯ್ಯ ಅವರು ಮೇಲೆ ಬರುತ್ತಿರುವಾಗ ನಾವೆಲ್ಲರೂ ಚಪ್ಪಳ ತಟ್ಟುತ್ತಾ ಅವ್ರನ್ನ ವೇದಿಕೆ ಮೇಲೆ ಸ್ವಾಗತ ಮಾಡೋಣ. ಎಲ್ಲರೂ ಚಪ್ಪಳ ತಟ್ಟಬೇಕು. ದೇವ ಸೇವಕರಂದ್ರೆ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ಕಾಲ ಸಮಯದಲ್ಲಿ ಈ ಎಬೆನೇಸರ್ ಸಭೆಯಲ್ಲಿ ಒಂದು ಸಾಕ್ಷಿಯಾಗಿ ನಿಲ್ಲುವುದಕ್ಕೆ ದೇವರು ಕೊಟ್ಟಂಥ ಮಗಾ ಸೌಭಾಗ್ಯಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದಾನೆ. ಇವತ್ತು ನಿಜವಾಗಿ ತುಂಬ ಸಂತೋಷವಾಗ್ತಾ ಇದೆ. ನಾನು ಸಾಕ್ಷ್ಯಕ್ಕೆ ಹೋಗಲಿಕ್ಕಿಂತ ಮುಂಚಿತವಾಗಿ ಈ ಸಮಯವನ್ನು ಕೊಟ್ಟಂಥ ಈ ಸಭೆಯ ಸಭಾಪಾಲಕರಿಗೆ, ನನ್ನ ಆತ್ಮೀಯ ಸಹೋದರನಾಗಿರುವಂಥ ಹಿರುಸ್ವಾಮಿ ಅಣ್ಣವರಿಗೆ, ಸಭಾ ಮಕ್ಕಳಿಗೆ, ಪ್ರತಿಯೊಬ್ಬರಿಗೂ ಅತಿ ಬೇಗನೆ ಬರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ತುಂಬ ಹೃದಯದಿಂದ ವಂದನೆಗಳನ್ನು ಹೇಳುವವನಾಗಿದ್ದೇನೆ. ಇವತ್ತು ರಾಂಬಾಬು ಅವರ ಬರ್ತ್ಡೇ, ಹೌದಲ್ಲ? ಅದಕ್ಕಿಂತ ಹೆಚ್ಚಾಗಿ ಈ ಸಭೆಯ ಪ್ರಾರಂಭವಾಗಿ ಇವತ್ತು 7ನೇ ವರ್ಷ. ನಿಜವಾಗಿ 7ನೇ ವರ್ಷ, ಅದು ಸಂಪೂರ್ಣತೆಯ ವರ್ಷ. ಸತ್ಯವೇದದಲ್ಲಿ 7ನೇ ಸಂಖ್ಯೆಗೆ ಭಾಳ ಬೆಲೆ ಇದೆ, ಭಾಳ ಅರ್ಥಗಳಿದೆ. ಭಾಳವಾದ ಕಾರ್ಯಗಳನ್ನು ಯೇಸು ಸ್ವಾಮಿ ಸತ್ಯವೇದದಲ್ಲಿ ದೇವರು ಮಾಡಿ ಮುಗಿಸದಂಥ ದಿನಗಳು, ವರ್ಷಗಳು. ನಾನು ನಂಬುತ್ತಾ ಇದ್ದೇನೆ, ಈ 7ನೇ ವರ್ಷದಲ್ಲಿ ಈ ಸಭೆಯ ಎಲ್ಲ ಬಾಲ ಅರಿಷ್ಟಗಳನ್ನು ದೇವರು ನೀಗಿಸಿ ಅಭಿವೃದ್ಧಿ ಕಡೆಗೆ ದೇವರು ನಡೆಸಲಿಕ್ಕೆ ಹೋಗ್ತಾ ಇದ್ದಾನೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತಾ ಇದ್ದಾನೆ. ಖಂಡಿತವಾಗಿ ದೇವರು ಮಾಡುತ್ತಾನೆ. ಓಕೆ, ದೇವರು ನಮ್ಮ ಮಧ್ಯದಲ್ಲಿ ತನ್ನ ಪ್ರಸನ್ನತೆಯನ್ನು ಕಳಿಸಿ ನಮ್ಮೆಲ್ಲರನ್ನು ದೇವರ ಆಶೀರ್ವಾದ ಮಾಡಲಿ. ಒಂದೆರಡು ವಾಕ್ಯಗಳನ್ನು ನಾವು ಓದಿ ನಾವು ಪ್ರಾರ್ಥನೆಯ ಮೂಲಕವಾಗಿ ಸ್ವಲ್ಪ ಸಮಯ ದೇವರ ವಾಕ್ಯವನ್ನು ಧ್ಯಾನಿಸಿ ಕುಟುಂಬವನ್ನು ಮುಂದಕ್ಕೆ ಕರೆದು ಸಭೆಯಾಗಿ ನಾವೆಲ್ಲರೂ ಸೇರಿ ಅವರನ್ನು ಪ್ರಾರ್ಥನೆ ಮಾಡಿ ಆಶೀರ್ವಾದ ಮಾಡುವಂಥ ಸಮಯವಾಗಿದೆ. ಇವತ್ತು ನನಗೆ ಚೆನ್ನಾಗಿ ಗೊತ್ತಿದೆ, ಎಲ್ಲರೂ ಕೇಕ್ ಕಟ್ಟಿಂಗ್ ಆಯಿತಾ? ಇಲ್ಲ,
ಕೇಕ್ ಕಟ್ಟಿಂಗ್ ಇದೆ ಅಲ್ಲ? ಹಾಂ, ಎಲ್ಲರಿಗೂ ಒಂದು ಕುತೂಹಲ, ಯಾವಾಗ ಕೇಕ್ ಕಟ್ಟಿಂಗ್ ಆಗೋದು, ಯಾವಾಗೂ ಅವರಿಗೆ ಸ್ತೋತ್ರ ಕಾರ್ಯಕ್ರಮ ಅಂತ ವಾಕ್ಯಕ್ಕಿಂತ ಅದೇ ಒಂದು ಸಂತೋಷದಲ್ಲಿದ್ದಾರೆ ಎಲ್ಲರೂ. ನನಗೆ ಗೊತ್ತಿದೆ ಈ ಯಾವ್ದಾದ್ರು ಸ್ಪೆಷಲ್ ಕಾರ್ಯಕ್ರಮ, ಮದುವೆ, ಬರ್ತ್ಡೇ, ಫಂಕ್ಷನ್ಗಳಲ್ಲಿ ಹೆಚ್ಚು ವಾಕ್ಯ ಕೇಳೋಕ್ಕೆ ಯಾರೂ ಬರಲ್ಲ. ಅಲ್ಲಿ ಹೆಂಗಿದೆ ಕಾರ್ಯಕ್ರಮ, ಹೆಂಗಿದೆ, ಕೇಕ್ ಕಟ್ಟಿಂಗ್ ಯಾವಾಗೂ, ಬಟ್ಟೆ ಹೆಂಗಿದೆ, ಯಾರು ಬಂದಿದ್ದಾರೆ, ಹೆಂಗಿದ್ದಾರೆ, ಇದೇ ಎಲ್ಲರ ಚರ್ಚೆ. ಇನ್ನೊಂದು ನಾನು ಹೇಳಕ್ಕೆ ಇಷ್ಟಪಡುತ್ತೇನೆ, ದೇವರ ಮಕ್ಕಳ ಜೀವಿತದಲ್ಲಿ ಏನೇ ನಡೆದಿದ್ರೂ ಕೂಡ ಅದು ಒಳ್ಳೆಯದಾಗಿರಲಿ ಕೆಟ್ಟದಾಗಿರಲಿ, ಅವರು ಮೊದಲನೇದಾಗಿ ದೇವರಿಗೆ ಸ್ತೋತ್ರ ಮಾಡ್ತಾರೆ, ಪ್ರಾರ್ಥನೆಯ ಮೂಲಕವಾಗಿ ಅದನ್ನು ಮಾಡುತ್ತಾರೆ. ಒಂದು ವಾಕ್ಯ ಓದಿಕೊಳ್ಳೋಣ. ಕೀರ್ತನೆಗಳ ಪುಸ್ತಕ 65ನೇ ಅಧ್ಯಾಯ ಅದರ 4ನೇ ವಾಕ್ಯ. ಕೀರ್ತನೆಗಳ ಪುಸ್ತಕ 65ನೇ ಅಧ್ಯಾಯ 4ನೇ ವಾಕ್ಯ. ನಿನ್ನ ಅಂಗಳದಲ್ಲಿ ವಾಸಿಸುವರಾಗಿ, ನಿನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವುದಕ್ಕೋಸ್ಕರ ಯಾರನ್ನು ಆರಿಸಿಕೊಳ್ಳುತ್ತೀಯೋ ಅವರೇ ಧನ್ಯರು. ನೀನು ವಾಸಿಸುವ ಪವಿತ್ರಾಲಯದಿಂದ, ಸೌಭಾಗ್ಯದಿಂದ ನಮಗೆ ಸಮೃದ್ಧಿ ಆಗಲಿ. ಒಂದು ನಿಮಿಷ ಕಣ್ಣುಗಳು ಮುಚ್ಚಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡೋಣ. ದೇವರು ಯಾರನ್ನು ಆರಿಸಿಕೊಂಡಿದ್ದಾನೋ ಅವರೇ ಧನ್ಯರು. ಒಂದು ನಿಮಿಷ ದೇವರ ಸನ್ನಿಧಿಯಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ಸರ್ವಶಕ್ತನೇ, ಪ್ರೀತಿ ಕನಿಕರವುಳ್ಳ ನಮ್ಮ ತಂದೆಯಾದ ದೇವರೇ, ಯೇಸಯ್ಯ, ಈ ವಿಶೇಷವಾದಂಥ ಈ ದಿನದ ಈ ರಾತ್ರಿ ಕಾಲ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಮಕ್ಕಳಾದಂಥ ನಾವುಗಳು ಸ್ವಲ್ಪ ಸಮಯ ಕೃತಜ್ಞತೆ ಉಳ್ಳವರಾಗಿ, ಯೇಸಪ್ಪ, ನೀನು ನಮ್ಮ ಜೀವಿತದಲ್ಲಿ ಮಾಡಿರುವಂಥ ಎಲ್ಲ ಮೇಲುಗಳನ್ನು ನೆನೆಸಿ ನಿಮಗೆ ಸ್ತೋತ್ರ ಮಾಡಲಿಕ್ಕಾಗಿ ನಾವು ಬಂದಿದ್ದೇವೆ ಸ್ವಾಮಿ. ನಿನ್ನ ಅಂಗಳದಲ್ಲಿ ನಾವು ಸೇರಿ ಬಂದಿದ್ದೀರಾ ಕರ್ತನೆ. ಈ ದಿನದಲ್ಲಿ ಪರಿಶುದ್ಧಾತ್ಮ ದೇವ, ನಮ್ಮೊಟ್ಟಿಗೆ ನೀನು ಏನು ಮಾತಾಡಲಿಕ್ಕಿದೆಯೋ ನಮ್ಮೊಟ್ಟಿಗೆ ಮಾತನಾಡು. ನಿನ್ನ ಉದ್ದೇಶವನ್ನು ನೆರವೇರಿಸು. ಪರಿಶುದ್ಧಾತ್ಮನ ಆಳ್ವಿಕೆ ನಮ್ಮ ಮಧ್ಯದಲ್ಲಿ ಉಂಟಾಗಲಿ. ಈ ಕರ್ತನೆ ಆಲಯಕ್ಕೂ ಈ ಸೇವೆಗೆ ಕರ್ತನೆ ನಿನ್ನ ಜನರಿಗೆ ವಿರೋಧವಾಗಿ ಅಡ್ಡಿಪಡಿಸುವಂಥ ಎಲ್ಲ ದುರಾತ್ಮನ ಕಾರ್ಯಗಳನ್ನು ನಸರೇತಿನ ಯೇಸುವಿನ ನಾಮದಲ್ಲಿ ಇವತ್ತದನ್ನು ಬಂಧಿಸಿ ಅದನ್ನು ಲಯಪಡಿಸುತ್ತೇನೆ ಸ್ವಾಮಿ. ಈ ಸಭೆ ಆತ್ಮೀಯವಾಗಿ ಬೆಳೆಯಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡು. ಮಹಿಮೆಯೆಲ್ಲ ನೀನೇ ತೆಗೆದುಕೋ ಸ್ವಾಮಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯಾದ ದೇವರೇ. ಆಮೇನ್, 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 ಆಮೇನ್. ಹಲ್ಲೆಲೂಯಾ. ಇವತ್ತು ಸ್ವಲ್ಪ ಸಮಯದ ಧ್ಯಾನಕ್ಕಾಗಿ ನಾವು ತೆಗೆದುಕೊಂಡಂಥ ವಾಕ್ಯ, ಫಸ್ಟೇ ನಾನು ಹೇಳ್ತೀನಿ ಕೇಳ್ರಿ. ನಾನು ಈ ಸಭೆಯಲ್ಲಿ ಫಸ್ಟ್ ಟೈಮ್ ಬಂದಿರೋದು. ನನ್ನ ಕೈಯಲ್ಲಿರೋದು ಮಲಯಾಳಂ ಬೈಬಲ್. ನಾನು ಹುಟ್ಟಿರೋದು ಓದಿರೋದೆಲ್ಲ ಮಲಯಾಳಂ. 23-24 ವರ್ಷದಿಂದ ಕರ್ನಾಟಕದಲ್ಲಿ ಕನ್ನಡದಲ್ಲಿ ತೆಲುಗಲ್ಲಿ ಸೇವೆ ಮಾಡುತ್ತಾ ಇದ್ದೀನಿ. ಆದರೂ ನನಗೆ ಕನ್ನಡ ಓದೋಕ್ಕೆ ಬರಲ್ಲ. ನಮ್ಮ ಪಾಸ್ಟಮ್ಮ ಚೆನ್ನಾಗಿ ಕನ್ನಡ ತೆಲುಗೆಲ್ಲ ಓದ್ತಾಳೆ. ನಾನು ಮಲಯಾಳಂ ಬೈಬಲಿಂದ ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ. ಅದಕ್ಕೆ ಎಲ್ಲಾದರೂ ಮಿಸ್ಟೇಕ್ಗಳು ಬಂದರೆ ದಯಮಾಡಿ ನೀವು ನಮ್ಮನ್ನು ಕ್ಷಮಿಸಿರಿ. ಓಕೆ. ಇಲ್ಲಿ ನಾವು ಓದಿರುವಂಥ ವೇದ ಭಾಗದಲ್ಲಿ ಏನು ಬರೆದಿದೆ ಅಂದರೆ, ಕೀರ್ತನೆಗಳು 65ನೇ ಅಧ್ಯಾಯ 4ನೇ ವಾಕ್ಯ. ಅದು ಕ್ರಮವಾಗಿ ಯಾರಾದರೂ ಒಬ್ಬರು ನನಗೆ ಅದು ಫಾಲೋ ಅಪ್ ಮಾಡಬೇಕು, ಓದಿಕೊಡಬೇಕು. ಓಕೆ, ಇನ್ನೊಂದು ಸರಿ ಓದ್ರಿ. ಹಾಂ 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 ಓಕೆ. ಇವತ್ತು ನನಗೆ ನಾನು ಅದರಲ್ಲಿ ಒಂದೆರಡೇ ಒಂದು ವೇಟ್ ಅದರಿಂದ ತೆಗೆದುಕೊಳ್ಳುತ್ತಾ ಇದ್ದೀನಿ. ನೀನು ಯಾರನ್ನು ಆರಿಸಿಕೊಂಡಿದೆಯೋ ಅವರು ಧನ್ಯರು. ಅಷ್ಟೇ ಸಾಕು. ಇವತ್ತು ಬೇರೆದೆಲ್ಲ ನಾವು ಇವತ್ತು ಹೇಳುವಂಥ ಸಮಯ ಇಲ್ಲ. ಅದ್ರ ಬಗ್ಗೆ ನಾನು ಮಾತಾಡಲ್ಲ. ದೇವರ ಆಲಯದ ಬಗ್ಗೆ ಅದ್ರ ಬಗ್ಗೆ ಇವತ್ತು ಮಾತಾಡುವಂಥ ಸಮಯವಲ್ಲ. ನೀನು ಯಾರನ್ನು ಆರಿಸಿಕೊಂಡಿದೆಯೋ ಅವರು ಯಾರಾಗಿದ್ದಾರೆ? ಧನ್ಯರಾಗಿದ್ದಾರೆ.
ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಸ್ತೋತ್ರ. ಮೊದಲನೇದಾಗಿ ನಾನು ಪ್ರಾರಂಭದಲ್ಲಿ ಹೇಳಿದಿರಲ್ಲ, ಹಲ್ಲೆಲೂಯಾ ಸ್ತೋತ್ರ ಯೆರೂಸಲೇಮಿನವರೇ, ಹಲ್ಲೆಲೂಯಾ ಸ್ತೋತ್ರ ಅಕ್ಕವರೇ, ಹಲ್ಲೆಲೂಯಾ ಸ್ತೋತ್ರ. ನೀವು ಧನ್ಯರೆಂದ ಯಾಕೆ ಹೇಳಿದೆ ಅಂದರೆ, ಇವತ್ತು ಹಲ್ಲೆಲೂಯಾ ಸ್ತೋತ್ರ ದೇವರು ಅವರ ಮಕ್ಕಳನ್ನು, ಈ ಕುಟುಂಬವನ್ನು ಈ ಶ್ರೇಷ್ಠವಾದ ಸೇವೆಗೆ ದೇವರಾರಿಸಿಕೊಂಡಿದ್ದಾನೆ. ಅದಕ್ಕಾಗಿ ಅವರು ಧನ್ಯರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಧನ್ಯರೇ ಅಂದರೆ ಹಲ್ಲೆಲೂಯಾ ಸ್ತೋತ್ರ. ನಮ್ಮ ಕೇರಳ ಊರಲ್ಲಿ ಈ ಲಾಟ್ರಿ ಇದೆ, ಲಾಟ್ರಿ ವಾರ ವಾರ ಲಾಟ್ರಿ ಟಿಕೆಟ್. ಇಲ್ಲಿ ಇಲ್ಲ ಈಗ ಕರ್ನಾಟಕದಲ್ಲಿ, ಆವಾಗೂ ನಮ್ಮ ಕರ್ನಾಟಕದಲ್ಲಿ ಕೂಡ ಇತ್ತು ಗೌರ್ಮೆಂಟ್ ಲಾಟ್ರಿ ಟಿಕೆಟ್. ಈ ಲಾಟ್ರಿ ಮಾರುವವರೆಲ್ಲರೂ ಒಂದು ಮಾತು ಹೇಳ್ತಾರೆ, ನಾಳದ ಲಕ್ಷದ ಪ್ರಭು ನೀವೇ, ನೀವು ತೆಗೆದುಕೊಳ್ಳ್ರಿ ಒಂದು ಟಿಕೆಟು, 25 ರೂಪಾಯಿ 50 ರೂಪಾಯಿ ಅಲ್ಲ 150 ರೂಪಾಯಿ ಕೊಟ್ಟು ಈ ಟಿಕೆಟನ್ನು ತೆಗೆದುಕೊಂಡ್ರೆ ನೀವು ಯಾರಾಗಿದ್ದೀರಿ, ನಾಳೆ ಲಕ್ಷಗಳು ದುಡ್ಡು ನಿಮಗೆ ಬರ್ತತೆ, ನಾಳೆ ನೀವೇ ಧನ್ಯರು, ನಾಳೆ ನೀವೇ ಧನ್ಯರು, ಅದನ್ನು ತೆಗೆದುಕೊಳ್ಳ್ರಿ ಅಂತಾರೆ. ಸರಿ, ಇಷ್ಟೊತ್ತು ಹೇಳ್ತಿರಲ್ಲಪ್ಪ, ನೀವೇ ಅದನ್ನು ತೆಗೆದುಕೊಂಡ್ಬಿಡು. ನೀನು ಈ ಬಿಸಿಲಾಗ ಈ ಮಳೆಯಲ್ಲಿ ನಿಂತುಕೊಂಡು ಈ 20 ರೂಪಾಯಿ 50 ರೂಪಾಯಿ ಲಾಟ್ರಿ ಮಾರ್ತಾ ಇದ್ರಲ್ಲ, ನೀವು ತಗೊಂಡ್ಬಿಟ್ರೆ ನಾಳೆ ನೀವೇ ಚೆನ್ನಾಗಿರ್ತೀವಲ್ಲ. ಅವ್ರಿಗೆ ಅದರ ಮೇಲೆ ನಂಬಿಕೆ ಇಲ್ಲ, ನಾವು ಅದು ತೆಗೆದುಕೊಳ್ಳಬೇಕಂತ ಅವ್ರು ಹೇಳ್ತಾ ಇದ್ದಾರೆ. ನಾವು ಚೆನ್ನಾಗಿ ಆಗ್ಬೇಕಂತ, ನಾವು ಚೆನ್ನಾಗಿ ಆಗ್ಬೇಕಂತ ಉದ್ದೇಶದಿಂದ ಅವ್ರು ಹೇಳ್ತಾ ಇದ್ದೀರಾ? ಅಲ್ಲ, ಅವ್ರಿಗೇನಾಗಬೇಕು, ಒಂದು ಟಿಕೆಟು ಸೇಲ್ ಆಗಬೇಕು, 20 ರೂಪಾಯಿ 10 ರೂಪಾಯಿ ಅವರಿಗೆ ಕಮಿಷನ್ ಬರಬೇಕು ಅಷ್ಟೇ. ಆದರೆ ಆ ಧನ್ಯತೆ ಅಲ್ಲ ನಾನು ಹೇಳುತ್ತಾ ಇರೋದು, ಆ ಭಾಗ್ಯದ ಬಗ್ಗೆ ಅಲ್ಲ ನಾನು ಹೇಳುತ್ತಾ ಇರೋದು. ನಾನು ಹೇಳುತ್ತಾ ಇರೋದು, ದೇವರು ಆರಿಸಿಕೊಂಡವನು, ದೇವರು ಕೊಡುವಂಥ ಧನ್ಯಕರವಾದಂಥ ಪದವಿಗಳು, ದೇವರು ಕೊಡುವಂಥ ಧನ್ಯತೆ ಬಗ್ಗೆ ನಾನು ಹೇಳುತ್ತಾ ಇದ್ದೇನೆ. ಅಲ್ಲಿಗೆ ಸ್ತೋತ್ರ. ಸುವಾರ್ತೆ ಭಾಗದಲ್ಲಿ ಯೋಹಾನ ಸುವಾರ್ತೆಯಲ್ಲಿ ಒಂದು ವಾಕ್ಯವು ಈಗ ಬರೆಯಲ್ಪಟ್ಟಿದೆ. ಯೋಹಾನ ಸುವಾರ್ತೆ 15ನೇ ಅಧ್ಯಾಯ ಅದರ 16ನೇ ವಾಕ್ಯ ಕೂಡ ವಚನ ಕೂಡ ಓದಬೇಕು. ಯೋಹಾನ ಸುವಾರ್ತೆ 15ನೇ ಅಧ್ಯಾಯ ಅದರ 16ನೇ ವಾಕ್ಯ. ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡನು, ನೀನು ನಮ್ಮನ್ನು ಆರಿಸಿ ತೆಗೆದುಕೊಂಡಿಲ್ಲ. ಸಾಕು ನೋಡ್ರಿ, ಅದರಲ್ಲಿ ಕೂಡ ಎರಡು ವಾಕ್ಯ ಮಾತುಗಳಿದೆ. ಒಂದು ಆರಿಸಿ ಮತ್ತು ತೆಗೆದುಕೊಂಡಿದ್ದಾನೆ. ಹೌದಲ್ಲ? ಎರಡು ಮಾತಲ್ಲ ಅದು, ಎರಡು ಬೇಡಲ್ಲ ಅದು, ಹೌದಲ್ಲ? ಒಂದು ಆರಿಸಿಕೊಳ್ಳುವುದು, ಒಂದು ತೆಗೆದುಕೊಳ್ಳುವುದು. ಇವತ್ತು ನಾನು ಪ್ರಾರಂಭದಲ್ಲಿ ಹೇಳಿದ್ರಲ್ಲ, ನಾನು ಹೇಳಕ್ಕಿರುವಂಥ ಅಂಶ, ದೇವರು ಆರಿಸಿಕೊಂಡವನಿಗೆ ದೇವರು ಕೊಡುವಂಥ ಮಾನ್ಯತೆ, ದೇವರು ಕೊಡುವಂಥ ಆಶೀರ್ವಾದ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ತುಂಬ ಜನ ನಾವು ನೋಡ್ತಾ ಇದ್ರಿ, ಹಲ್ಲೆಲೂಯಾ ಸ್ತೋತ್ರ. ನಾವು ಹೆಂಗೆ ಹೇಳ್ತಾ ಇದ್ದಾರೆ ಅಂದರೆ, ನಾವು ದೇವರನ್ನು ಆರಿಸಿಕೊಂಡಿದ್ದ ಹಾಗೆ. ಪ್ರೈಸ್ ದಿ ಲಾರ್ಡ್. ದೇವರನ್ನು ನಾವು ಆರಿಸಿಕೊಂಡಿಲ್ಲ. ಹಲ್ಲೆಲೂಯಾ ಸ್ತೋತ್ರ. ಕೇರಳದಲ್ಲಿ ಹುಟ್ಟಿ ಬೆಳೆದಂಥ ನನ್ನನ್ನು ದೇವರ ಆರಿಸಿಕೊಂಡಿದ್ದಕ್ಕೆ ಹಲ್ಲೆಲೂಯಾ ಸ್ತೋತ್ರ. ಕರ್ನಾಟಕದ ಈ ಲಾಸ್ಟ್ ಕೊನೆ ಆಂಧ್ರದ ಈ ಭಾಗದಲ್ಲಿ ದೇವರು ನನ್ನನ್ನು ತೆಗೆದುಕೊಂಡು ಬಂದು ಇಲ್ಲಿ ಇಟ್ಟಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಸ್ತೋತ್ರ. ಯಾವತ್ತಿಗೂ ಹಲ್ಲೆಲೂಯಾ ಸ್ತೋತ್ರ. ಯೆರೂಸಲೇಮಿನವರ ಕುಟುಂಬ ಈ ಸೇವೆಯ ಸ್ಥಾನದಲ್ಲಿ, ಈ ಯಾಚಕರ ಕೆಲಸದಲ್ಲಿ, ಹಲ್ಲೆಲೂಯಾ ಸ್ತೋತ್ರ, ಪೌರೋಹಿತ್ಯ ಸೇವೆಯಲ್ಲಿ ಬರುತ್ತಾನೆ ಎಂಬುದಾಗಿ ಯಾವತ್ತಿಗೂ ಅನ್ಕೊಂಡಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಸ್ತೋತ್ರ. ನಿಜವಾಗಿ ಈ ಕುಟುಂಬವನ್ನು ದೇವರ ಆರಿಸಿಕೊಂಡದಕ್ಕೆ ಈ ಸ್ಥಾನದಲ್ಲಿ ನಿಂತುಕೊಂಡಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಸ್ತೋತ್ರ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಹಲ್ಲೆಲೂಯಾ ಸ್ತೋತ್ರ, ನಾವು ಹುಟ್ಟಿದಾಗಲಿಂದ ಈ ಕ್ಷಣದವರೆಗೂ ನಮ್ಮನ್ನು ದೇವರು ನಿಲ್ಲಿಸಿದಕ್ಕೆ ನಾವು ನಿಂತುಕೊಂಡಿದ್ದೇನೆ. 2025 ದೈವ ಸೇವಕರು ಒಂದು ತುಂಬ ಜನ ದೈವ ಸೇವಕರು ಹೇಳುವಂಥ ಮಾತುಗಳು ನಾನು ಕೇಳಲ್ಪಟ್ಟೆ. ಏನು ಗೊತ್ತಾ? ಹಲ್ಲೆಲೂಯಾ ಸ್ತೋತ್ರ. ಇದು ಗ್ರೇಟ್ ಗ್ರೇಸಿನ ವರ್ಷ, ಅಂದರೆ ಇದು ದೊಡ್ಡ ಕೃಪೆಯ ವರ್ಷ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಸ್ತೋತ್ರ. ಯಾರಿಗೆ ಅಂದರೆ ಹಲ್ಲೆಲೂಯಾ ದೇವರ ಆರಿಸಿಕೊಂಡಂಥ ತನ್ನ ಮಕ್ಕಳಿಗೆ ಇದು ಗ್ರೇಟ್ ಕೃಪೆಯ ವರ್ಷ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಸ್ತೋತ್ರ. ಅದೇ ಧನ್ಯತೆ.
ಇತ್ತೀಚಿನ ದಿನಗಳಲ್ಲಿ ನಾವು ಕೇಳುವಂಥ ಮಾತುಗಳು, ನಾವು ನೋಡುವಂಥ ನ್ಯೂಸುಗಳು ಅದು ಯಾವುದು ಒಳ್ಳೆಯದಲ್ಲ. ಹಾಲೆಲೂಯಾ ಸ್ತೋತ್ರಂ. ನಿನ್ನೆ ದಿನ ನಾವು ನೋಡ್ತಾ ಇದ್ರು, ಹಾಲೆಲೂಯಾ ಸ್ತೋತ್ರಂ. ಹಾಲೆಲೂಯಾ, ಯಾವುದು ಒಂದು ಊರಲ್ಲಿ, ಯಾವ ಊರದು, ಊರ ಹೆಸರು ನಾನು ಮರೆತು ಬಿಟ್ಟೆ. ಹಾಲೆಲೂಯಾ ಸ್ತೋತ್ರಂ. ದೊಡ್ಡ ಮಳೆ ಬಂದು ಉತ್ತರಾಖಂಡಲ್ಲಿ ಡೆಹ್ರಾಡೂನ್, ಉತ್ತರಾಖಂಡ್, ಹಾಲೆಲೂಯಾ ತುಂಬ ಸಮಸ್ಯೆಗಳಿಗೆ ಒಳಗಾದರು. ಹಾಲೆಲೂಯಾ ಸ್ತೋತ್ರ. ಕಳೆದ ದಿನಮಾನಗಳಲ್ಲಿ ಒಂದಲ್ಲ, ಈ ಹಾಲೆಲೂಯಾ ಸ್ತೋತ್ರ ತುಂಬ ಸಮಸ್ಯೆಗಳು, ವ್ಯಾಧಿಗಳು, ರೋಗಗಳು, ಹಾಲೆಲೂಯಾ ಕಷ್ಟಗಳು, ವೇದನೆಗಳು, ಸಮಸ್ಯೆಗಳು, ಹಾಲೆಲೂಯಾ ಸ್ತೋತ್ರ ಅತಿ ಹೆಚ್ಚಾಗಿ ಬಂದಾಗಲೆಲ್ಲವೂ ಹಾಲೆಲೂಯಾ ಇವತ್ತು ನಿಜವಾಗಿ ದೇವರ ನಂಬಿದಂಥ ದೇವರ ಮಕ್ಕಳೇ, ನನಗೂ ನಿಮಗೂ ಧೈರ್ಯವಾಗಿ ದೇವರ ಮುಂದೆ ಕೃತಜ್ಞತೆ ಹೇಳುವುದಕ್ಕೆ ಧೈರ್ಯವಾಗಿ ಹೇಳ್ಬೋದು, ದೇವ ನಿನ್ನ ಕೃಪೆಯಿಂದ ಇವತ್ತು ನಾನು ಬದುಕಿದ್ದೇನೆ. ಹಾಲೆಲೂಯಾ ಸ್ತೋತ್ರ. ನನ್ನ ಕುಟುಂಬವು ನೆಮ್ಮದಿಯಾಗಿರೋದು ನಿನ್ನ ಕೃಪೆಯಿಂದಲೇ. ಹಾಲೆಲೂಯಾ ಸ್ತೋತ್ರ. ನನ್ನ ಆಯುಸ್ಸಿನ ದಿನಗಳಲ್ಲಿ ನಿನ್ನೆಯೂ ಇವತ್ತು ನಾಳೆಯೂ ನಿತ್ಯ ನಿರಂತರನಾಗಿರುವಂಥ ದೇವರ ಪ್ರಸನ್ನತೆ ನನ್ನ ಮೇಲೆ ನಿನ್ನ ಮೇಲೆ ದೇವರು ಇಟ್ಟಿರುವುದರಿಂದ ಇವತ್ತು ನಾವು ಬದುಕಿದ್ದೇವೆ. ಹಾಲೆಲೂಯಾ ಸ್ತೋತ್ರ. ನಿನ್ನೆ ಇದ್ದವರು ಇವತ್ತಿನ ದಿನ ನೋಡಲಿಕ್ಕೆ ಆಗದೆ ಹೋದಾಗ ಹಾಲೆಲೂಯಾ ಸ್ತೋತ್ರ ದೇವರು ತನ್ನ ಮಹಾದಯೆಯಿಂದ ಇವತ್ತು ನಮ್ಮನ್ನು ನಿಲ್ಲಿಸಿದ್ದಾನೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದು ಗೊತ್ತಾ? ನಮ್ಮ ಬಲದಿಂದಲ್ಲ, ನಮ್ಮ ಪರಾಕ್ರಮದಿಂದಲ್ಲ, ನಮ್ಮ ಯೋಗ್ಯತೆಯಿಂದಲ್ಲ, ನಮ್ಮ ವಿದ್ಯಾಭ್ಯಾಸದಿಂದಲ್ಲ, ನಮ್ಮ ಹಣದ ಬಲದಿಂದಲ್ಲ, ನಮ್ಮ ಜ್ಞಾನದಿಂದಲ್ಲ, ಅದು ದೇವರ ಕೃಪೆಯಿಂದ. ದೇವರು ನನ್ನನ್ನು ನಿನ್ನನ್ನು ಆರಿಸಿಕೊಂಡಿರುವುದರಿಂದ ಹಾಲೆಲೂಯಾ ಸ್ತೋತ್ರಂ. ಹಾಲೆಲೂಯಾ. ಇವತ್ತು ರಾತ್ರಿ ದೇವರಿಗೆ ಹೇಳಬೇಕು, ದೇವರೇ ಈ ಬರ್ತ್ಡೇ ದಿನ ಕೂಡ ನೀ ನನಗೆ ಕೊಟ್ಟಿರೋದು ನನ್ನ ಬಲದಿಂದಲ್ಲ, ನೀನು ನನ್ನನ್ನು ಆರಿಸಿಕೊಂಡಿರುವುದರಿಂದ. ಹಾಲೆಲೂಯಾ ಸ್ತೋತ್ರಂ. ಸಮಯನವರ ಕುಟುಂಬವು ಹೇಳ್ಬೋದು, ಹಾಲೆಲೂಯಾ ಈ 33 ವರ್ಷ ದೇವರು ನನಗೆ ಕೊಟ್ಟಂಥ ಮಕ್ಕಳು, ದೇವರು ನನಗೆ ಕೊಟ್ಟಂಥ ಮನೆ, ದೇವರು ನನಗೆ ಕೊಟ್ಟಂಥ ಆರೋಗ್ಯ ಅದು ನನ್ನ ಬಲದಿಂದಲ್ಲ, ನೀನು ನನ್ನನ್ನು ಆರಿಸಿಕೊಂಡಿದ್ದಕ್ಕೆ ದೇವಾ ಇವತ್ತು ನಾನು ನನ್ನ ಕುಟುಂಬವು ನೆಮ್ಮದಿಯಾಗಿದ್ದೇನೆ ಸ್ವಾಮಿ. ಹಾಲೆಲೂಯಾ ಸ್ತೋತ್ರ. ಸಭೆಯವರು ಹೇಳ್ಬೋದು, ಹಾಲೆಲೂಯಾ ಸ್ತೋತ್ರ. ದೇವಾ ಈ ಸಭೆ ನೀನು ದೃಷ್ಟಿಗಿಟ್ಟು ಆಲೋಚನೆ ಕೊಟ್ಟಿರುವುದರಿಂದ ಈ ಸಭೆ ಇವತ್ತು ನೆಮ್ಮದಿಯಾಗಿರೋದಕ್ಕೆ ನಿನ್ನ ಕೃಪೆ. ಹಾಲೆಲೂಯಾ ಸ್ತೋತ್ರ. ಅದಲ್ಲದೆ ಬೇರೆ ಏನೂ ಇಲ್ಲ ಸ್ವಾಮಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ ಸ್ತೋತ್ರ. ಹಾಲೆಲೂಯಾ. ಎಬನೇಸರ್ ಸಭೆಯವರೇ, ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ ಸ್ತೋತ್ರ. ದೇವರು ಕರೆದಿದ್ದವರೆಲ್ಲ ಹಾಲೆಲೂಯಾ ಸ್ತೋತ್ರ ವಿಶೇಷವಾದ ಕರುವಿಕೆಗಳನ್ನು ಕೊಟ್ಟು ಕರೆದಿದ್ದಾನೆ. ಹಾಲೆಲೂಯಾ ಸ್ತೋತ್ರ. ಇനി ಒಂದು ಮಾತು ಇಲ್ಲಿ ಹೇಳುವುದಾದರೆ, ದೇವರು ಕರೆದವರು, ದೇವರ ಆರಿಸಿಕೊಂಡವರು ಮನುಷ್ಯರು ಕರೆದ ಹಾಗೆ ಅಲ್ಲ. ಮನುಷ್ಯರಾದರೆ ಎಲ್ಲ ಹಾಲೆಲೂಯಾ ಕರೆದ ಮೇಲೆ ಒಂದಾನೊಂದು ದಿನ ಹೇಳ್ತಾರೆ, ಸೋರಿ ನನಗಿಷ್ಟೇ, ನಾನಿಷ್ಟೇ ಮಾಡೋದು, ಇಷ್ಟೇ ಇರೋದು. ಪ್ರೈಸ್ ದ ಲಾರ್ಡ್. ಆದರೆ ಏಸಪ್ಪ ಯಾವತ್ತೂ ಕೂಡ ಕರೆದ ಮೇಲೆ ಸೋರಿ ಅಂತ ಮಾತು ಯಾರಿಗೂ ಹೇಳಿಲ್ಲ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಕರೆದವನು ಕೊನೆಯವರೆಗೆ ನಮ್ಮನ್ನು ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ ಸ್ತೋತ್ರ. ಪ್ರಿಯರೇ, ಹಾಲೆಲೂಯಾ ಸ್ತೋತ್ರ. 1 ಶಾಮುವೇಲಿನ ಪುಸ್ತಕದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. 1 ಶಾಮುವೇಲಿನ ಪುಸ್ತಕ 1 ಶಾಮುವೇಲಿನ ಪುಸ್ತಕ 16ನೇ ಅಧ್ಯಾಯದಲ್ಲಿ ಹಾಲೆಲೂಯಾ ಅಲ್ಲಿ ಒಬ್ಬ ವ್ಯಕ್ತಿಯನ್ನು ದೇವರು ಆರಿಸಿಕೊಂಡಿದ್ದಾನೆ. ಹಾಲೆಲೂಯಾ ಸ್ತೋತ್ರ. 1ನೇ ಶಾಮುವೇಲಿನ ಪುಸ್ತಕ 16ನೇ ಅಧ್ಯಾಯ 9ನೇ ವಚನದಿಂದ ಓದಬೇಕು. ಹಾ 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 ಹಾಂ ಹಾಂ
ಹಾಂ ಹ್ಞೂ ಹಾಂ ಹ್ಞೂ ಹ್ಞೂ ಸಾಕು ನೋಡ್ರಿ. ನಾನು ಸ್ಪೀಡಾಗಿ ಯಾಕೆ ಓದಿಸಿ ಮುಗಿಸ್ತಾ ಇದ್ರು ಗೊತ್ತಾ? ಸಮಯ ಟೈಮ್ ಇಲ್ಲದೇ ಇರುವುದರಿಂದ. ಮಧ್ಯದಲ್ಲಿ ಒಂದು ಚಿಕ್ಕ ಒಂದು ಕತೆ ಕೂಡ ಹೇಳ್ತೀನಿ ನೋಡ್ರಿ. ಒಂದಾನೊಂದು ದಿನ ಪ್ರಪಂಚದಲ್ಲಿ ಎಲ್ಲ ವಸ್ತುಗಳಿಗೆ ಒಂದು ಚರ್ಚೆ ನಡೆದಿತ್ತು. ಮೊದಲನೇದಾಗಿ ಕಬ್ಬಣ ನೋಡಿದಲ್ಲ, ಐರಿನು, ಕಬ್ಬಣ, ನೀರು, ಗಾಳಿ ಎಲ್ಲತ್ತಿನ ಮಧ್ಯದಲ್ಲಿ ಒಂದು ಚರ್ಚೆ ನಡೆದಿತ್ತು. ಅದು ಏನೆಂಬುದಾಗಿ ಕೇಳುವುದಾದರೆ, ಪ್ರಪಂಚದಲ್ಲಿ ಶಕ್ತಿ ಉಳ್ಳ ವಸ್ತು ಅಥವಾ ವ್ಯಕ್ತಿ ಯಾರೆಂಬುದಾಗಿ ಒಂದು ಚರ್ಚೆ. ಫಸ್ಟು ಕಬ್ಬಣದ ಹತ್ರ ಎಲ್ಲರೂ ಕೇಳಿದರು, ಕಬ್ಬಣವೇ ನೀನೇನ ಪ್ರಪಂಚದಲ್ಲಿ ಶಕ್ತಿ ಉಳ್ಳ ವಸ್ತು ಎಂಬುದಾಗಿ. ಹೌದಲ್ಲ? ದೊಡ್ಡ ದೊಡ್ಡ ಬ್ರಿಡ್ಜ್ಗಳು, ದೊಡ್ಡ ದೊಡ್ಡ ಬಿಲ್ಡಿಂಗುಗಳು ಎಲ್ಲವೂ ಯಾವುದರಿಂದ ಮಾಡಿರೋದು? ಕಬ್ಬಣದಿಂದ. ಆ ಕಬ್ಬಣ ಹೇಳಿದರು, ಒಂದು ಕಾಲದಲ್ಲಿ ನಾನು ಹಂಗೆ ಅಂದ್ಕೊಂಡೆ, ನನಗೆ ನಾನೇ ಪ್ರಪಂಚದಲ್ಲಿ ದೊಡ್ಡ ಶಕ್ತಿಯುಳ್ಳ ವಸ್ತು ಎಂಬುದಾಗಿ. ಆದರೆ ಒಂದಾನೊಂದು ದಿನ ಬೆಂಕಿಯಲ್ಲಿ ನಾನು ಕರಗಿ ಹೋಗಿದ್ದೇನೆ ಎಂಬುದಾಗಿ ಹೇಳಿದರು. ನನಗಿಂತ ಶಕ್ತಿ ಇರೋದು ಬೆಂಕಿಗೆ, ಫೈರ್. ಮತ್ತೆ ಇವರೆಲ್ಲ ಸೇರಿ ಬೆಂಕಿ ಹತ್ರ ಹೋಗಿ ಕೇಳಿದ್ರಂತ, ಬೆಂಕಿಯೇ ನೀನೇನಾ ಪ್ರಪಂಚದಲ್ಲಿ ದೊಡ್ಡ ಶಕ್ತಿ ಇರೋದು ಎಲ್ಲತ್ರ ಮೇಲೆ? ಬೆಂಕಿ ಹೇಳಿದ್ರಂತ, ಒಂದು ಕಾಲದಲ್ಲಿ ನಾನು ಹಂಗೆ ಅನ್ಕೊಂಡೆ, ಒಂದು ಕ್ಷಣದಲ್ಲಿ ಎಲ್ಲವೂ ನಾನು ಸುಟ್ಟು ಬೂದಿಯಾಗಿ ಮಾಡಬಹುದು. ಆದರೆ ನನಗಿಂತ ಶಕ್ತಿ ಇರೋದು ನೀರಿಗೆ, ವಾಟರ್. ಮತ್ತೆ ಇವರೆಲ್ಲ ಸೇರಿ ನೀರ ಹತ್ರ ಹೋಗಿದ್ರಂತ, ನೀರೇ, ವಾಟರ್, ನೀನೇನಾ ಪ್ರಪಂಚದಲ್ಲಿ ದೊಡ್ಡ ಶಕ್ತಿ ಇರೋದು? ನೀರು ಹೇಳಿದಂತ, ಒಂದು ಕಾಲದಲ್ಲಿ ನಾನು ಹಂಗೆ ಅನ್ಕೊಂಡೆ, ಆದರೆ ನನಗಿಂತ ಶಕ್ತಿ ಇರೋದು ಮೇಘಗಳಿಗೆ. ಮೇಘ ಇಲ್ಲದ್ರೆ ಏನಿಲ್ಲ? ಮಳೆ ಇಲ್ಲ. ಮಳೆ ಇಲ್ಲದ್ರೆ ಏನಿಲ್ಲ? ನೀರಿಲ್ಲ. ಎಲ್ಲರೂ ಹೋಗಿ ಸ್ಪೀಡಾಗಿ ಹೇಳ್ತೀನಿ ನೋಡ್ರಿ. ಮೇಘಕ್ಕೆ ಕೇಳಿದಂತ, ಮೇಘವೇ ನೀನೇನಾ ಪ್ರಪಂಚದಲ್ಲಿ ದೊಡ್ಡ ಶಕ್ತಿ ಇರುವಂಥ ವಸ್ತು? ಮೇಘ ಹೇಳಿದ್ದು, ನಾನಲ್ಲ, ನನಗಿಂತ ಶಕ್ತಿ ಇರೋದು ಗಾಳಿಗೆ. ಗಾಳಿ ಹತ್ರ ಹೋಗಿ ಕೇಳಿದರು, ಗಾಳಿ ನೀನೇನಾ ಪ್ರಪಂಚದಲ್ಲೇ ದೊಡ್ಡ ಶಕ್ತಿ, ಬಿರುಗಾಳಿ? ಗಾಳಿ ಹೇಳಿದರು, ನಾನೊಂದು ಕಾಲದಲ್ಲಿ ಹಂಗೆ ಅನ್ಕೊಂಡೆ, ಆದರೆ ನಾನಲ್ಲ, ನನಗಿಂತ ಶಕ್ತಿ ಇರೋದು ಗುಡ್ಡಗಳಿಗೆ. ಗಾಳಿ ಬಂದರೆ ಗುಡ್ಡಗಳು ಏನಾಗುತ್ತೆ? ಅಡ್ಡಿಯಾಗಿ ನಿಂತುಕೊಳ್ಳುತ್ತೆ. ಗುಡ್ಡದ ಹತ್ರ ಹೋಗಿ ಕೇಳಿದ್ರೆ, ಗುಡ್ಡವೇ ನೀನೇನಾ ಪ್ರಪಂಚದಲ್ಲಿ ದೊಡ್ಡ ಶಕ್ತಿ ಇರೋದು? ಆ ಗುಡ್ಡ ಹೇಳಿದಂತ, ನಾನಲ್ಲ, ನನಗಿಂತ ಶಕ್ತಿ ಇರೋದು ಮನುಷ್ಯರಿಗೆ. ಆ ಗುಡ್ಡ ಏನು ಮಾಡ್ತಾರೆ? ಮನುಷ್ಯರು ಏನು ಮಾಡ್ತಾರೆ? ಡಿಕ್ಕಿಂಗ್ ಮಾಡ್ತಾರೆ, ಏನು ಕೆದರುತ್ತಾರೆ. ಹೌದಲ್ಲ? ಮನುಷ್ಯನ ಹತ್ರ ಹೋಗಿ ಕೇಳಿದ್ರಂತ, ಪ್ರಪಂಚದಲ್ಲಿ ದೊಡ್ಡ ಶಕ್ತಿ ಇರುವಂಥ ವ್ಯಕ್ತಿ ನೀನೇನಾ? ಮನುಷ್ಯನ ಹೇಳಿದ್ರಂತ, ಒಂದು ಕಾಲದಲ್ಲಿ ನಾನು ಹಂಗೆ ಅನ್ಕೊಂಡೆ, ಆದರೆ ಒಂದು ದಿನ ನನಗೆ ಗೊತ್ತಾಯಿತು, ಬಡವನ ಮನೆಯಲ್ಲಿಯೂ ಶ್ರೀಮಂತನ ಮನೆಯಲ್ಲಿಯೂ ಹೇಳದೆ ಕೇಳದೆ ಬರುವಂಥ ಒಂದು ಶಕ್ತಿ ಇದೆ, ಅದು ಮರಣ. ಆದ್ದರಿಂದ ನಾನೆಲ್ಲ, ನನಗಿಂತ ಶಕ್ತಿ ಇರೋದು ಮರಣಕ್ಕೆ. ಮರಣದ ಹತ್ರ ಹೋಗಿ ಕೇಳಿದನಂತ, ಮರಣವೇ
ನೀನೇನಾ ಪ್ರಪಂಚದಲ್ಲಿ ದೊಡ್ಡ ಶಕ್ತಿ? ನಿನಗೇನಾ ಇರೋದು? ಎಲ್ಲವೂ ನಿನ್ನ ಕೈಯಲ್ಲಿದೆಯಾ? ಹೌದು, ನಾನು ಹಂಗೆ ಅನ್ಕೊಂಡೆ. ಆದರೆ 2025 ವರ್ಷಗಳ ಹಿಂದೆ ಒಬ್ಬನು ಬಂದನು. ಅವನು ಸತ್ತು 3ನೇ ದಿನ ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ. ಆತನ ಹೆಸರುವೇ ಯೇಸು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಸ್ತೋತ್ರ. ಆ ಯೇಸು, ಆ ದೇವರು ನನ್ನನ್ನು ನಿನ್ನನ್ನು ಆರಿಸಿಕೊಂಡಿದ್ದಾನೆ. ಪ್ರೈಸ್ ದ ಲಾರ್ಡ್. ಇಷಾಯಿಯ ಮನೆಯಲ್ಲಿ ಕೂಡ ಒಂದಾನೊಂದು ದಿನ ಶಾಮುವೇಲ್ ಪ್ರವಾದಿಯನ್ನು ಕಳಿಸಿಕೊಟ್ಟು ದೇವರು ಹೇಳ್ತಾ ಇದ್ರ, ಅವನಿಗೆ ಇಸ್ರಾಯೇಲಿಯ ಮಕ್ಕಳಲ್ಲಿ 8 ಜನರಲ್ಲಿ ಒಬ್ಬರನ್ನು ನಾನು ಆರಿಸಿಕೊಂಡಿದ್ದಾನೆ, ಅವನನ್ನು ನೀನು ಅಭಿಷೇಕಿಸಬೇಕು. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಈ ಮಾತು ಕೇಳಿದಂತ ಹಲ್ಲೆಲೂಯಾ ಶಾಮುವೇಲ್ ಪ್ರವಾದಿ ನೇರವಾಗಿ ಇಷಾಯಿಯ ಮನೆಗೆ ಹೋದರು. 7 ಜನ ಮಕ್ಕಳನ್ನು ಕರೆಸಿದರು. ಹಲ್ಲೆಲೂಯಾ, ಸ್ತೋತ್ರ. ತೈಲ ಕೊಂಬನ್ನು ತೆಗೆದು ಅವರನ್ನು ಅಭಿಷೇಕ ಮಾಡಲಿಕ್ಕೆ ಹೋಗುವಾಗ ದೇವರು ಹೇಳ್ತಾ ಇದ್ರು, ಇವನಲ್ಲ, ಇವನು ಕಾಯಿಯ ಅಭ್ಯಾಸಗಳು ಗೊತ್ತು, ಇವನು ಹಾಲುಗೆ ಸ್ತೋತ್ರ, ಹಾಲುಗೆ ವಿದ್ಯೆ ಗೊತ್ತು, ಇವನು ಜ್ಞಾನವುಳ್ಳವನು, ಇವನು ಡಿಗ್ರಿ ಓದಿದನು, ಇವನು ಈ ಕ್ವಾಲಿಟಿ ಇದೆ. ಆದರೆ ನಾನು ಅಭಿಷೇಕಿಸಲಿಕ್ಕಿರುವಂಥ ಕ್ವಾಲಿಟಿ ಇವನಿಗಿಲ್ಲ. ಪ್ರೈಸ್ ಲಾರ್ಡ್. ಇಷಾಯಿಗೆ ಕೇಳಿದ್ರಂತ, ಇಷ್ಟೇನಾ ನಿನ್ನ ಮಕ್ಕಳು? ಪ್ರೈಸ್ ಲಾರ್ಡ್. ಇಷ್ಟೇನಾ ನಿನ್ನ ಮಕ್ಕಳು? ಸಹೋದರ ಸಹೋದರಿ, ನಿನ್ನ ಬಗ್ಗೆ ಎಲ್ಲರೂ ಮರ್ತೋದ್ರು, ನಿನ್ನನ್ನು ಆರಿಸಿಕೊಂಡ ದೇವರು ನಿನ್ನನ್ನು ಮರೆಯಲ್ಲ. ನೀನು ಅಡವಿಯಲ್ಲಿದ್ದರು, ನೀನು ಸಮುದ್ರದಲ್ಲಿದ್ದರು, ನೀನು ಕಷ್ಟದಲ್ಲಿದ್ದರು, ನೀನು ಕಣ್ಣೀರಲ್ಲಿದ್ದರು, ನೀನು ವೇದನೆಯಲ್ಲಿದ್ದರು, ಹಾಲುಗೆ ಸ್ತೋತ್ರ, ನಿನ್ನ ಸಭೆ ಹಾಲುಗೆ ಸ್ತೋತ್ರ ಎಲ್ಲರ ಲೆಕ್ಕದಲ್ಲಿ ಇಲ್ಲದೇ ಇದ್ದರು, ಹಾಲುಗೆ ಸ್ತೋತ್ರ 7 ವರ್ಷ ಕಂಪ್ಲೀಟ್ ಆಗುವಂಥ ಈ ಎಬನೇಸರ್ ಸಭೆಯ ಲಿಸ್ಟಲ್ಲಿ, ಕೇಮನ್ ದೊಡ್ಡವರ ಲಿಸ್ಟಲ್ಲಿ ನಿನ್ನ ಹೆಸರು ಪಾಸ್ಟರ್ ಎಂಬಾಗಿ ಇಲ್ಲದೆ ಇರಬಹುದು. ಹಲ್ಲೆಲೂಯಾ, ಸ್ತೋತ್ರಂ. ಹಲ್ಲೆಲೂಯಾ, ಸ್ತೋತ್ರಂ. ಹಲ್ಲೆಲೂಯಾ. ಶ್ರೇಷ್ಠರಾದಂಥ ಜನರು ನಿನ್ನನ್ನು ಗಮನಿಸದೇ ಇರಬಹುದು. ಹಲ್ಲೆಲೂಯಾ, ಸ್ತೋತ್ರಂ. ಆದರೆ ದೇವರ ಲಿಸ್ಟಲ್ಲಿ ನೀನಿದ್ದರೆ, ನೀನು ಎಲ್ಲಿ ಬಚ್ಚಿಟ್ಟುಕೊಂಡ್ರೂ ಕೂಡ, ಒಂದು ಸತ್ಯವೇದದಲ್ಲಿ ಈಗ ಬರೆಯಲ್ಪಟ್ಟಿದ್ರೆ, ಸಮುದ್ರದ ಆಳದಲ್ಲಿ ನೀನಿದ್ದರು, ಹಲ್ಲೆಲೂಯಾ, ಕಣ್ಣೀರಿನ ತಗ್ಗಲ್ಲಿ ನೀನು ಹಾದು ಹೋದರು, ಎಲ್ಲರೂ ನಿನ್ನನ್ನು ದೂರ ಮಾಡಿದರು. ಹಲ್ಲೆಲೂಯಾ, ಸ್ತೋತ್ರ. ಇವತ್ತು ನಿನ್ನ ಪರಿಸ್ಥಿತಿ ಏನೇ ಇರಬಹುದು, ಹಲ್ಲೆಲೂಯಾ, ಸ್ತೋತ್ರ. ಒಂದು ವೇಳೆ ದೇವರು ನಿನ್ನನ್ನು ಕಂಡಿರುವುದು ನಿಜವಾದರೆ, ನಿನ್ನ ಗಂಡನನ್ನು ದೇವರು ನೋಡಿರೋದು ನಿಜವಾದರೆ, ನಿನ್ನ ಕುಟುಂಬವನ್ನು ದೇವರು ನೋಡಿರೋದು ನಿಜವಾದರೆ, ಹಲ್ಲೆಲೂಯಾ, ಸ್ತೋತ್ರ, ಅದು ಎಷ್ಟೇ ದಿನವಾಗಿರಲಿ ದೇವರದು ಮಾಡಿ ಮುಗಿಸಿ ದೇವರ ಕಡೆಗೆ ಬರುವ ತನಕ, ದೇವರು ನಿನ್ನ ವಾಗ್ದಾನಗಳನ್ನು ನೆರವೇರುವ ತನಕ ಬಿಡದೆ ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ಹಲ್ಲೆಲೂಯಾ. ಇಷಾಯಿ ಕೇಳಿದ್ವಾಗ ಇಷಾಯಿ ಹೇಳಿದ್ರು, ಇಲ್ಲ, ಇನ್ನೊಬ್ಬನಿದ್ದಾನೆ, ಅವನ ಕೆಲಸ ಏನು ಗೊತ್ತಾ? ಕುರಿಗಳ ಮೇಯಿಸುತ್ತಾ ಅವನ ಅಡವಿಯಲ್ಲಿದ್ದಾನೆ. ಅಭಿಷೇಕಿಸಲ್ಕಷ್ಟು ಯೋಗ್ಯತೆ ಏನು ಅವನಿಗಿಲ್ಲ. ಅವನ ಶಾಲೆಗೂ ಹೋಗಿಲ್ಲ, ಅವನು ಸರಿಯಾಗಿ ಮಾತಾಡೋಕ್ಕೂ ಬರಲ್ಲ, ಅವನಿಗೇನು ಗೊತ್ತಿಲ್ಲ. ನಿನ್ನ ಬಗ್ಗೆ ಜನ ಎಲ್ಲ ಹಂಗೆ ಹೇಳ್ತಾ ಇದ್ದಾರಲ್ಲ, ಒಂದು ವೇಳೆ ಯಾರಿಗೂ ಬೇಡವಲ್ಲವಾ, ನನ್ನ ಏಸಪ್ಪಿಗೆ ನಿನ್ನೆ ಬೇಕು. ಎಲ್ಲರೂ ನಿನ್ನನ್ನು ಮರ್ತಿದೆಯಲ್ಲ, ನನ್ನ ಏಸಪ್ಪ ನಿನ್ನನ್ನು ನೆನಪು ಮಾಡಿಕೊಳ್ಳುತ್ತಾನೆ. ಎಲ್ಲರೂ ಮರ್ತಂದ ಯೋಸಫಿನನ್ನು ನೆನಪು ಮಾಡಿಕೊಂಡಂಥ ದೇವರು ನಿನ್ನನ್ನು ನೆನಪು ಮಾಡಿಕೊಳ್ಳುತ್ತಾನೆ. ಹಲ್ಲೆಲೂಯಾ, ಸ್ತೋತ್ರಂ. ಅಣ್ಣ ತಮ್ಮವರನ್ನು ಪ್ರೀತಿಸಿ ತಂದೆ ಹೇಳಿರುವಂಥ ಮಾತನ್ನು ಕೇಳಿ ಅವರ ಕ್ಷೇಮವನ್ನು ವಿಚಾರಿಸಲಿಕ್ಕೆ ಹೋದಂಥ ಜೋಸಫಿನನ್ನು ಹಲ್ಲೆಲೂಯಾ, ಸ್ತೋತ್ರಂ, ಸ್ವಂತ ಅಣ್ಣಂದರು ಮರೆತು ಬಿಟ್ಟೆ, ಹಲ್ಲೆಲೂಯಾ, ಸ್ತೋತ್ರಂ, ತಳ್ಳಿಬಿಟ್ಟೆ. ಆದರೆ ಒಂದಾನೊಂದು ಕಾಲ ದೇವರು ಯೋಸಫನನ್ನು ನೆನಪು ಮಾಡಿಕೊಂಡಿದ್ದಾನೆ. ಈ ರಾತ್ರಿ ಕಾಲ ಸಮಯದಲ್ಲಿ ಕೂಡ ಹಲ್ಲೆಲೂಯಾ, ಸ್ತೋತ್ರಂ, ದೇವರು ನಿನ್ನನ್ನು ಆರಿಸಿಕೊಂಡದ್ದು ನಿಜವಾದರೆ ನಿನ್ನಷ್ಟು ಧನ್ಯನು ಬೇರೆ ಯಾರೂ ಇಲ್ಲ. ಪ್ರೈಸ್ ಲಾರ್ಡ್. ನಾನು ನನ್ನ ಮಾತುಗಳನ್ನು ಮುಕ್ತಾಯ ಮಾಡಲಿಕ್ಕಿದ್ದೇನೆ. ನಮ್ಮ ಸೃಷ್ಟಿಕರ್ತನಾದ
ದೇವರಿಗೆ ನಮ್ಮ ಹೆಸರು ಗೊತ್ತು, ನಮ್ಮ ಕುಟುಂಬ ಗೊತ್ತು, ನಮ್ಮ ಆರೋಗ್ಯ ಗೊತ್ತು, ನಮ್ಮ ಅಡ್ರೆಸ್ಸು ಗೊತ್ತು. ಹಾಲೆಲೂಯಾ ಸ್ತೋತ್ರ. ನಾವು ಎಷ್ಟಿನವರೆಂಬುದಾಗಿ ಗೊತ್ತು. ಆದರೆ ಇವತ್ತು ರಾತ್ರಿ ಹಾಲೆಲೂಯಾ ಸ್ತೋತ್ರ, ನಿನ್ನ ಯೋಗ್ಯತೆಗಳಲ್ಲ ದೇವರು ನಿನ್ನನ್ನು ಆಶೀರ್ವಾದ ಮಾಡಲಿಕ್ಕೆ ಹಾಲೆಲೂಯಾ ಬೇಕಾಗಿರೋದು ಹಾಲೆಲೂಯಾ ದೇವರ ಮಹಾದಯೆಯಿಂದ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ ಸ್ತೋತ್ರ. ಈ 2025 ಮುಗಿದಷ್ಟೊಳಗೆ ನಮ್ಮ ಸಭೆಯ ಪರಿಸ್ಥಿತಿಗಳೆಲ್ಲವೂ ದೇವರು ವ್ಯತ್ಯಾಸ ಮಾಡುತ್ತಾನೆ. ನಂಬಿದವರೊಂದು ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ತನ್ನ ಕೆಲಸಗಳಿಗೆ ನಿಧಾನ ಮಾಡುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ತಡೆ ಮಾಡುವುದಿಲ್ಲ, ದೇವರು ಮಾಡುತ್ತಾನೆ. ಸ್ವಲ್ಪ ಜನರಾದಂಥ ಚಿಕ್ಕ ಹಿಂಡೆ ಹೆದರಬೇಡ್ರಿ. ಎಲ್ಲಾನ ಬರ್ದಿರ, ದೊಡ್ಡ ಹಿಂಡೆ ಹೆದರಬೇಡ್ರಿ ಅಂತ ಎಲ್ಲಾನ ಬರ್ದಿದ್ದೀರಾ ಹೇಳ್ರಿ. ಅಲ್ಲಿಗೆ ಬರೆದಿಲ್ಲ. ಚಿಕ್ಕ ಹಿಂಡೆ ಹೆದರಬೇಡ್ರಿ, ನಾನು ನಿಮ್ಮ ಸಂಕಟ ಇದ್ದೇನೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಚಿಕ್ಕ ಹಿಂಡೆ ಹೆದರಬೇಡ್ರಿ. ಎಷ್ಟಪ್ಪ ನಮ್ಮ ಎಬೆನೆಜರ್ ಸಭೆಯಲ್ಲಿ ಇದ್ದಾನೆ. ದೇವರು ಕಾರ್ಯ ಮಾಡುತ್ತಾನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ಈ ಯೆರೂಸಲೇಮಿನವರ ಕುಟುಂಬವನ್ನು ದೇವರ ಆಶೀರ್ವಾದ ಮಾಡುತ್ತಾನೆ. ಈ ಸೇವೆಯನ್ನು ಅಭಿವೃದ್ಧಿ ಕಡೆಗೆ ದೇವರು ನಡೆಸುತ್ತಾನೆ. ನಾನು ನಂಬಿದ್ದೇನೆ, ನೀವು ನಂಬರಿ. ದೇವರ ಅದ್ಭುತ ಮಾಡುತ್ತಾನೆ. ಯಾಕೆ ಅಂದರೆ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಪ್ರಾರ್ಥನೆ ಮಾಡೋಣವ. ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದಾನೆ. ಹಾಲೆಲೂಯಾ ಸ್ತೋತ್ರ. ದೇವರು ಆರಿಸಿಕೊಂಡವರು ಯಾರಾಗಿದ್ದೀರಿ? ದೇವರು ಆರಿಸಿಕೊಂಡವರು ಯಾರು? ಗಟ್ಟಿಯಾಗಿ ಹೇಳ್ರಿ. ನಾನು ಹಿಂಗೆಲ್ಲ ವಾಕ್ಯ ಹೇಳೋದು. ನಾನು ಹೇಳುವಾಗ ನೀವು ಕೂಡ, ನಾನು ಪ್ರಸಂಗ ಮಾಡೋಕ್ಕೆ ನನಗೆ ಗೊತ್ತಿಲ್ಲ. ನೀವು ಮಾತಾಡಬೇಕು. ಹಾಲೆಲೂಯಾ. ಎಷ್ಟು ಗಂಟೆ ಆದರೂ ನಾವು ಮಾತಾಡ್ಬೋದು. ದೇವರು ಆರಿಸಿಕೊಂಡವರು ಯಾರು? ಧನ್ಯರು. ಆ ಧನ್ಯರು ಯಾರು ಹೇಳ್ರಿ? ನಾನು ದೇವರ ಆರಿಸಿಕೊಂಡ ದೇವರ ಆಸ್ತಿ ನಾನು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ದೇವರು ಆರಿಸಿ ತೆಗೆದುಕೊಂಡಿದ್ದಾನೆ. ನಲ್ಲಿ ಚರ್ಚ್ ಕೆಲಸ ನಡೀತಾ ಇದೆ. ಇಲ್ಲಿ ಕೂಡ ಮಾಡ್ತಾ ಇದ್ದಾರಲ್ಲ. ಉಸುಕು ತಂದ ಮೇಲೆ ಏನು ಮಾಡ್ತಾರೆ? ಅಲ್ಲಿಂದ ಅವರು ಏನು ಮಾಡಿದರು? ಆರಿಸಿ ಕಳಿಸಿದ್ರು. ಮತ್ತೆ ಅಲ್ಲಿ ಬಂದ ಮೇಲೆ ಜಲ್ಲಿಡಿಯಲ್ಲಿ ಹಾಕಿ ಮತ್ತೆ ಅದು ಫಿಲ್ಟರ್ ಮಾಡಿ ಅದರಿಂದ ಏನು ತೆಗೆದುಕೊಂಡ್ರು? ನೈಸ್ ಉಸುಕು ಮಾತ್ರ ತೆಗೆದುಕೊಂಡಿದ್ದೀನಿ. ಪ್ರೈಸ್ ದಿ ಲಾರ್ಡ್. ಈ 2025 ದೇವರೆಲ್ಲರ ಜಲ್ಲಿಡಿಯಲ್ಲಿ ಹಾಕ್ಯಾನು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ ಸ್ತೋತ್ರ. ಏನಾಗುತ್ತೆ, ಏನಿಲ್ಲ, ಏನಾಗಿದೆ? ಹಾಲೆಲೂಯಾ ಸ್ತೋತ್ರ. ಹಾಲೆಲೂಯಾ. ದೊಡ್ಡ ಕಲ್ಲುಗಳೆಲ್ಲ ಬಿಸಾಕ್ತಾರೆ. ಕೆಲಸಕ್ಕೆ ಬರೋದೆಲ್ಲ ಒಳಗೆ ಇಟ್ಕೊಂಡಿರ್ತಾರೆ. ಹೌದಲ್ಲ? ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ ಸ್ತೋತ್ರ. ಮಧ್ಯಾಹ್ನ ಅಲ್ಲಿ ಮೇಸ್ತ್ರಿಗಳು ಅದು ಮಾಡ್ತಾ ಇದ್ದೆ, ನಾನು ನೋಡ್ತಾ ಇದ್ದೇನೆ. ಹಾಲೆಲೂಯಾ ಸ್ತೋತ್ರ. ಅವರು ಜಲ್ಲೆಡಿಲಿ ಹಾಕಿ, ಹಾಲೆಲೂಯಾ ಸ್ತೋತ್ರ, ಜಲ್ಲೆಡಿ ಹಾಕಿ ಹಿಂಗೆ ಪ್ಲಾಸ್ಟಿಕ್ ಮಾಡೋದಕ್ಕೆ ಹಿಂಗೆ ನೀಟಾಗಿ ಕಾಣಿಸ್ತಾ ಇದ್ದಾರೆ. ಒಂದು ವೇಳೆ ಹಂಗೆ ತಂದು ಮಾಡಿದರೆ ಹಂಗೆ ಗುಂಡು ಕಲ್ಲಿದ್ದಂಗೆ ಇರ್ತಿತ್ತು. ಇದಕ್ಕೊಂದು ಶೇಪ್ ಇರ್ತಿದ್ದಿಲ್ಲ. ಪ್ರೈಸ್ ದಿ ಲಾರ್ಡ್. ನಾನು ಈ ಮಾತು ಯಾಕೆ ಹೇಳಿದೆ ಅಂದರೆ, ದೇವರು ನಿನ್ನನ್ನು ಆರಿಸಿತಲ್ಲ, ಆರಿಸಿದಲ್ಲಿಂದ ತೆಗೆದುಕೊಂಡಿದ್ದಾನೆ. ಹಾಲೆಲೂಯಾ ಸ್ತೋತ್ರ. ಅದಕ್ಕಾಗಿ ನೀನು ಯಾವಾಗಲೂ ಒಂದು ಮಾತು ನೆನೆಸ್ಕೋಬೇಕು. ನಮ್ಮ ಬೆಳ್ಳಾರಿಯಲ್ಲಿ 1000 ಜನ ವಿಶ್ವಾಸಿಗಳಿದ್ದಾರೆ, 1,00,000 ಜನ ವಿಶ್ವಾಸಿಗಳಿದ್ದಾರೆ. ಅದರಲ್ಲಿ ಒಬ್ಬ ವಿಶ್ವಾಸಿ ಎಬೆನೆಜರ್ ಸಭೆಯ ವಿಶ್ವಾಸಿ ಅಲ್ಲ. +1. 100ರಲ್ಲಿ 1000ದಲ್ಲಿ 1, 1000 +1. ಆ 1000ದಲ್ಲಿ ನಾನಿಲ್ಲ, 1001ನಲ್ಲಿ ನಾನಿದ್ದೀನಿ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗಿಲ್ಲ ಅಲ್ವಾ? ಹಾಲೆಲೂಯಾ ಸ್ತೋತ್ರ. ಅವ್ರು ಹಿಂಗಿದ್ದಾರೆ, ಇವರು ಹಿಂಗಿದ್ದಾರೆ, ಅವರ ಸಭೆ ಹಿಂಗಿದ್ದಾರೆ, ಇವರು ಹಿಂಗೆ ನಡ್ಕೊಳ್ತಾ ಇದ್ದಾರೆ. ಅವ್ರು ಹಂಗಲ್ಲ. ನಾವು ಹೇಳ್ರಿ, ನಾವು ಹಂಗಲ್ಲ. ಹೇಳ್ರಿ, ಹಂಗಲ್ಲ. ನಾವು +1. 101ನೇ ವ್ಯಕ್ತಿ ನಾನು. 100 ಜನ ಪಾಸ್ಟರ್ಗಳಾಗೆ 4 ಪಾಸ್ಟರ್ ಅಲ್ಲ, 101ನೇ ವ್ಯಕ್ತಿ ನಾನು. ಪ್ರೈಸ್ ದಿ ಲಾರ್ಡ್. 100 ಜನ ವಿಶ್ವಾಸಿಗಳಾಗೆ ನಾನಲ್ಲ, 101ನೇ ಹಾಲೆಲೂಯಾ ಸ್ತೋತ್ರ ವ್ಯಕ್ತಿಯಾಗಿರಬೇಕು ಎಬೆನೆಜರ್ ಸಭೆಯವರು. ಯಾಕೆ ಗೊತ್ತಾ? ದೇವರು ನಿನ್ನ ಆರಿಸಿಕೊಂಡದ್ದು ಮಾತ್ರ ಅಲ್ಲ, ಆರಿಸಿಕೊಂಡವರಿಂದ ಮತ್ತೆ ತೆಗೆದುಕೊಂಡಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ ಸ್ತೋತ್ರ. ನಮ್ಮ ರಾಮಬಾಬು ಹೇಳ್ತಾ ಇದ್ರು, ನಮ್ಮ ಸಭೆ ಹಿಂಗಾಯಿತು ಹಂಗಾಯಿತು, ಒಂದು ಕಾಲದಲ್ಲಿ ಚೆನ್ನಾಗಿತ್ತು, ಅವ್ರು ಹಿಂಗೆ ಮಾಡಿದರು. ನಿಮ್ಮ ಜೊತೆಗಿರಬೇಕಂತ ದೇವರು
ತೆಗೆದುಕೊಂಡವರು ನಿಮ್ಮ ಜೊತೆಗೆ ತೆಗೆದುಕೊಂಡಿಲ್ಲ ಅವರನ್ನು, ಅದಕ್ಕೆ ಅವರು ಹೋಗಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಸ್ತೋತ್ರ. ಹೋಗುವರ ಬಗ್ಗೆ ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ, ನೀವು ಹೋಗುತ್ತೀನಂತ ಮೊದಲೇ ಹೇಳಿದರೆ ನಿನಗೆ ಬಿರಿಯಾನಿ ಊಟ ಮಾಡಿಸಿ ಸೆಂಡ್ ಆಫ್ ಮಾಡಿ ಕಳಿಸ್ತೀನಿ. ಗಲಿಬಿಲಿ ಮಾಡಿ ಹೋಗಕ್ಕೆ ಹೋಗ್ಬೇಡ್ರಿ, ಅದು ನಿನಗೆ ಒಳ್ಳೇದಾಗಲ್ಲ. ಯಾಕೆ ಗೊತ್ತಾ, ಈ ಹೋಗಕ್ಕೆ ತೀರ್ಮಾನ ಮಾಡಿದವನು ಹೋಗಲೇಬೇಕು. ಇಲ್ಲಾಂದರೆ ಇವನು ಇಲ್ಲಿ ಇದ್ದು ಅವನು ಕಟ್ಟೋಗ್ತಾನೆ, ಇಲ್ಲಿರೋರನ್ನ ಕೂಡ ಕೆಡಿಸ್ತಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹೋಗಿದವ್ರಿಗಾಗಿ ಸ್ತೋತ್ರ, ಬಂದವ್ರಿಗಾಗಿ ಸ್ತೋತ್ರ. ಈ ವರ್ಷದಲ್ಲಿ ಬರಲಿಕ್ಕಿರುವವ್ರಿಗಾಗಿ ಕೂಡ ನಾನು ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೇನೆ. ಎಬನೇಸರ್ ಸಭೆ ಆಶೀರ್ವದಿಸಲ್ಪಡಲಿ. ಹಾಗೆ ಆಲುಗೆ ಸ್ತೋತ್ರ. ಈ ಸಮಯದಲ್ಲಿ ದೇವರು ಆರಿಸಿಕೊಂಡಂಥ ಧನ್ಯರಾದಂಥ ಈ ಸಭಾಪಾಲಕ, ಈ ಕುಟುಂಬಕ್ಕಾಗಿ, ಅದು ಈ ಸಭೆಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೇನೆ. ನಾವೆಲ್ಲರೂ ಎದ್ದು ನಿಂತುಕೊಳ್ಳುವಾಗ ಈ ಸಮಯದಲ್ಲಿ ಇರ್ಸಾಮಿಯಣ್ಣವರು, ಅಕ್ಕವರು, ಅವರ ಮಕ್ಕಳು, ಹಾಲು ಸ್ತೋತ್ರ. ನಾನು ಹೇಳಿದ್ರಲ್ಲ, ಇವತ್ತು 3 ಕಾರ್ಯಕ್ರಮ ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯ ಮಾಡಿಕೊಳ್ಳೋಣ. ಈ ಹಾಲಿಗೆ ಸ್ತೋತ್ರ. ಅವರು ಮುಂದೆ ಬರುವಾಗ ನೀವೆಲ್ಲರೂ ಅವರ ಕಡೆಗೆ ಕೈ ಚಾಚಿ ಅವರಿಗಾಗಿ ಪ್ರಾರ್ಥನೆ ಮಾಡಬೇಕು. ಆ ಸೇವಕರಿಗಾಗಿ, ಆ ಮಕ್ಕಳಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ, ಸ್ತೋತ್ರ. ಹಾಲಿಗೆ ಅಣ್ಣವರು, ಅಕ್ಕವರು, ಹಾಲಿಗೆ ಸ್ತೋತ್ರ, ಮಕ್ಕಳು ಎಲ್ಲರೂ ಮುಂದೆ ಬರುವಾಗ ನಾವು ಅವ್ರಿಗಾಗಿ ಒಂದು ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ಪ್ರಿಯರೇ, ಸಭೆಯವರೇ, ನಿಮಗೆ ಕೊಟ್ಟಂಥ ದೈವ ಸೇವಕರು, ಹಾಲಿಗೆ ಸ್ತೋತ್ರ, ಹಾಲಿಗೆ ಸ್ತೋತ್ರ. ಯೆರೂಸಲೇಮಿನ ಒಂದು ಸಂಪೂರ್ಣ ಸೇವೆಯಲ್ಲಿ ಇಲ್ಲದಿದ್ದರೂ ಕೂಡ ಹಾಲಿಗೆ ಸ್ತೋತ್ರ, ಅವರೊಂದು ಸೇವಕರ ಕೆಲಸ ಅವರು ಮಾಡ್ತಾರೆ. ಹಾಲಿಗೆ ಸ್ತೋತ್ರ. ಈ ಸಮಯದಲ್ಲಿ ನಾವೆಲ್ಲರೂ ಕೈಗಳು ಚಾಚಿ ಅವರಿಗಾಗಿ ಪ್ರಾರ್ಥನೆ ಮಾಡೋಣವಾ? ಎಲ್ಲರೂ ಒಂದು ನಿಮಿಷ ನಿಮ್ಮ ಕೈಗಳು ದೈವ ಸೇವಕರ ಕಡೆಗೆ ಚಾಚಿರಿ. ಇವರಿಗಾಗಿ ನಾವೊಂದು ಪ್ರಾರ್ಥನೆ ಒಂದು ಏನು, ನಮ್ಮ ಯೆರೂಸಲೇಮಿನ ಅವರ ವೆಡ್ಡಿಂಗ್ ಆನಿವರ್ಸರಿ. 2 ಏನು, ಅವರ ಮಗನ ಬರ್ತ್ಡೇ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸಭೆಯ 7ನೇ ವರ್ಷದ ಆನಿವರ್ಸರಿ. ಈ 3 ಕಾರ್ಯಕ್ರಮವನ್ನು ಕೂಡ ನಾವು ಪ್ರಾರ್ಥಿಸಿ ನಾವು ದೇವರ ಸನ್ನಿಧಿಯಲ್ಲಿ ಸಮರ್ಪಣೆ ಮಾಡೋಣ, ಕೃತಜ್ಞತೆ ಉಳ್ಳವರಾಗಿ. ನೋಡ್ರಿ, ಎಷ್ಟೋ ಕುಟುಂಬಗಳು, ಎಷ್ಟೋ ಸಂಬಂಧಗಳು ಹಲ್ಲೆಲೂಯಾ ಸ್ತೋತ್ರ ಮುರಿದು ಹೋಗಿದೆ, ಎಷ್ಟೋ ಸಂಬಂಧಗಳು ಕೆಟ್ಟು ಹೋಗಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ ಸ್ತೋತ್ರ. ಯೆರೂಸಲೇಮಿನವರಿಗೆ 2 ಗಂಡು ಮಕ್ಕಳು, ಎಷ್ಟು ಟೋಟಲ್ 4 ಜನರನ್ನು ದೇವರು ಕೊಟ್ಟಿದ್ದಾನೆ. 2 ಹೆಣ್ಣು, 2 ಗಂಡು. ಓಕೆ, ಹಾಲಿಗೆ ಸ್ತೋತ್ರ. 2 ಅಳಿಯಂದರನ್ನು ಕೊಟ್ಟಿದ್ದಾನೆ ದೇವರು, ಒಬ್ಬ ಸೊಸೆಯನ್ನು ದೇವರು ಕೊಟ್ಟಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ ಸ್ತೋತ್ರ. ದೇವರಿಗೆ ಹೃದಯಪೂರ್ವಕವಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಈ ಕುಟುಂಬವನ್ನು ದೇವರ ಆಶೀರ್ವಾದ ಮಾಡಿ ಇನ್ನು ಅನೇಕ ವರ್ಷಗಳು ಯೇಸು ಸ್ವಾಮಿ 2ನೇ ಬರೋಣವರೆಗೂ ಅವರು ದೀರ್ಘಾಯುಸ್ಸಿನಿಂದ ಇದ್ದು ಆರೋಗ್ಯವಾಗಿ ಇವರ ಕುಟುಂಬವಾಗಿ ಕರ್ತನ ಸೇವೆ ಮಾಡಬೇಕು. ಈ ಬಳ್ಳಾರಿ ಪಟ್ಟಣದಲ್ಲಿ ಹಲ್ಲೆಲೂಯಾ ಸ್ತೋತ್ರ, ಈ ಗ್ರಾಮದಲ್ಲಿ, ಈ ಸಭೆಯ, ಈ ಕುಟುಂಬದ ನಿಮಿತ್ತವಾಗಿ ಅಭಿವೃದ್ಧಿ ಆಗಬೇಕು. ಹಲ್ಲೆಲೂಯಾ. ನಾವೆಲ್ಲರೂ ಸೇರಿ ಇವರಿಗಾಗಿ ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಜೀಸಸ್. ಸತ್ಯವೇದದಲ್ಲಿ ಬರೆಯಲ್ಪಟ್ಟಂಥ ಎಲ್ಲ ಆಶೀರ್ವಾದಗಳು, ಪರಲೋಕದಲ್ಲಿರುವಂಥ ಹಲ್ಲೆಲೂಯಾ ಎಲ್ಲ ಆತ್ಮೀಯ ವರಗಳಿಂದಲೂ, ಭೂಮಿಯ ಮೇಲಿರುವಂಥ ಎಲ್ಲ ಸರ್ವೈಶ್ವರ್ಯಗಳಿಂದಲೂ ಈ ಕುಟುಂಬವು ಆಶೀರ್ವದಿಸಲ್ಪಡಬೇಕು. ಥ್ಯಾಂಕ್ ಯು ಜೀಸಸ್. యేసయ్యా ನಿನಗೆ ವಂದನೆಗಳು ಸ್ವಾಮಿ. యేసయ్యಾ ನಿನಗೆ ಕೋಟಾನುಕೋಟಿ ಸ್ತೋತ್ರ ಮಾಡುತ್ತಾ ಇದ್ದಾನೆ. ಸತ್ಯವಾಕ್ಯದ ನಿಮಿತ್ತವಾಗಿ, ದೇವರ ವಾಕ್ಯದ ವಚನದ ನಿಮಿತ್ತವಾಗಿ ನಾವು ಈ ಕುಟುಂಬವನ್ನು ಪ್ರಾರ್ಥಿಸಿ ಆಶೀರ್ವಾದ ಮಾಡುತ್ತಾ ಇದ್ದಾನೆ. ತಂದೆ, ಕುಮಾರ, ಪರಿಶುದ್ಧಾತ್ಮನ ನಾಮದಲ್ಲಿ ಅವರ ಆತ್ಮೀಯ ಜೀವಿತದಲ್ಲಿ ಅವರ ಆಶೀರ್ವದಿಸಲ್ಪಡಲಿ. ಕರ್ತನೆ ಇವರ ಮೂಲಕ ಇವರ ಸಭೆ ಅಭಿವೃದ್ಧಿ ಆಗಲಿ. ಕರ್ತನೆ ಅವರ ಆರೋಗ್ಯದಲ್ಲಿ ಹಲ್ಲೆಲೂಯಾ ಸ್ತೋತ್ರ, ಅವರು ಹಲ್ಲೆಲೂಯಾ ಚೆನ್ನಾಗಿರಲಿ. ಅವರ ಆರ್ಥಿಕ ವಿಷಯಗಳಲ್ಲಿ ಅವರು ಕರ್ತನೆ ಮೇಲುಗಳನ್ನು, ಅಭಿವೃದ್ಧಿಗಳನ್ನು ಹೊಂದಿಕೊಳ್ಳಲಿ. ಈ ಕುಟುಂಬಕ್ಕೆ ವಿರೋಧವಾಗಿ ಎದ್ದಿರುವಂಥ ಎಲ್ಲ ಮನುಷ್ಯ ಆಲೋಚನೆಗಳನ್ನು, ಎಲ್ಲ ಸೈತಾನ ಕುತಂತ್ರಗಳನ್ನು ನಾಸರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸುತ್ತೇನೆ ಸ್ವಾಮಿ. ದೀರ್ಘಾಯುಸ್ಸನ್ನು ಅನುಗ್ರಹಿಸಪ್ಪ, ಸಮಾಧಾನವನ್ನು ಕೊಡಪ್ಪ. ಕರ್ತ ಅವರ ಕೈ ಹಚ್ಚುವ ಕೆಲಸಗಳು ಸಫಲವಾಗಲಿ. ಅವರು ಹೋಗುವಂಥ ಬರುವಂಥ ಪ್ರಯಾಣಗಳಲ್ಲಿ ನೀನು ಅವರ ಸಂಗಡ ಇರು ಸ್ವಾಮಿ. ಈ ಕುಟುಂಬ ನಿಮಿತ್ತವಾಗಿ ದೇವರ ಇನ್ನು ಅನೇಕ ಕುಟುಂಬಗಳು ಕಟ್ಟಲ್ಪಡುವಂತೆ ದೇವರೇ ಸಹಾಯ ಮಾಡಪ್ಪ. ಹಲ್ಲೆಲೂಯಾ. ಯೆಹೋಶುವನು ಹೇಳಿದ ಹಾಗೆ ನಾನು ನನ್ನ ಮನೆಯವರು ನಾನು ಯೆಹೋವನನ್ನು ಪ್ರೀತಿಸುತ್ತೇನೆ, ದೇವರನ್ನು ಸೇವಿಸುತ್ತೇನೆ,
ದೇವರನ್ನು ಆರಾಧಿಸುತ್ತೇನೆ. ಈ ರಾತ್ರಿ ಕಾಲ ಸಮಯದಲ್ಲಿ ಕೂಡ ದೇವ ಯಾರು ಈ ಕುಟುಂಬವನ್ನು ಆಶೀರ್ವಾದ ಮಾಡು. ಹಲ್ಲೆಲೂಯಾ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಾಗೆ ನಾವೆಲ್ಲರೂ ಪ್ರಾರ್ಥಿಸಿ ದೇವರಿಗೆ ಸ್ತೋತ್ರ ಮಾಡುತ್ತಿರುವಾಗ ನಮ್ಮ ಮೇರಿ ಪಾಸ್ಟಮ್ ಅವರು ಈ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ತಾರೆ. ಕರ್ತನೇ, ಈ ಹಾಲೆಲೂಯ ರಾತ್ರಿ ಕಾಲ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ ಸ್ವಾಮಿ. ಅಪ್ಪ, ನೀನು ಆರಿಸಿಕೊಂಡು ಹಾಲೆಲೂಯ ತೆಗೆದುಕೊಂಡಿರುವವರು ಧನ್ಯರು ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನೋಡಿದ ಹಾಗೆ ವಿಶೇಷವಾಗಿ ಕರ್ತನೆ ಏರಿ ಸ್ವಾಮಿ ಅಣ್ಣವರು ಅಕ್ಕವರು ಅವರಿಗೆ ದಾನವಾಗಿ ಕೊಟ್ಟಿರುವ ಮಕ್ಕಳು ಅಳಿಯ ಕರ್ತನೆ ಸೊಸೆ ಅಪ್ಪ ನಿನ್ನ ಕಾರ್ಯಗಳಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಸ್ವಾಮಿ. ಕಳೆದ ದಿನಗಳಲ್ಲಿ ಕರ್ತನೆ ಈ 33 ವರ್ಷ ಅಪ್ಪ ಕರ್ತನೆ ಅಣ್ಣವರ ಜೀವಿತದಲ್ಲಿ ಪಾಸ್ಟಮ್ ಅವರ ಜೀವಿತದಲ್ಲಿ ನೀನು ಮಾಡಿದ ಎಲ್ಲ ಕೃಪೆಗಳಿಗಾಗಿ ಸ್ತೋತ್ರ ಮಾಡುತ್ತೇವೆ. ಎಲ್ಲ ದಾನಗಳಿಗಾಗಿ ನಿಮಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ ಸ್ವಾಮಿ. ನೀ ಅವರ ಕುಟುಂಬವಾಗಿ ಆಶೀರ್ವಾದ ಮಾಡು ಕರ್ತನೆ. ವಿಶೇಷವಾಗಿ ಕರ್ತನೆ ನಿನ್ನ ಸೇವಕನಾಗಿ ಇರುವಂತ ರಾಮಬಾಬುಗಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ನಿನ್ನ ಸೇವಕನನ್ನು ಕೂಡ ಅಭಿಷೇಕಿಸು ಕರ್ತನೆ. ಬರ್ತ್ಡೇ ದಿನದಲ್ಲಿ ವಿಶೇಷ ಕರ್ತನೆ ಆಶೀರ್ವಾದಗಳಿಂದ ಏಸಪ್ಪ ನಿನ್ನ ಮಗನನ್ನು ತುಂಬಿಸಬೇಕೆಂಬುದಾಗಿ ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಸ್ವಾಮಿ. ಅವರ ಸೇವೆಯನ್ನು ಆಶೀರ್ವಾದ ಮಾಡು. ಹಲ್ಲೆಲೂಯಾ. ಚಿಕ್ಕವನಾಗಿದ್ದ ದಾವೀದನನ್ನು ಅಭಿಷೇಕಿಸಿದ ದೇವರೇ ನಿನ್ನ ಮಗನನ್ನು ಅಭಿಷೇಕಿಸು ಕರ್ತನೆ. ಅನೇಕ ಸ್ಥಳಗಳಲ್ಲಿ ಕರ್ತನೆ ಇನ್ನು ಕರ್ತನೆ ನಿನ್ನ ಮಗನನ್ನು ಕಳಿಸಿ ಅನೇಕ ಸೇವಾ ಕಾರ್ಯಗಳಲ್ಲಿ ಪ್ರಯೋಜನ ಉಳ್ಳವನಾಗಿ ಮುಂದೆ ಸಾಗುವಂತೆ ಸಹಾಯ ಮಾಡು ಕರ್ತನೆ. ಅದೇ ವಿಧದಲ್ಲಿ ಕರ್ತನೆ ಇವತ್ತು ಈ ಚರ್ಚ್ ಪ್ರಾರಂಭವಾಗಿ 7ನೇ ವರ್ಷ ಸ್ವಾಮಿ ದೇವರೇ ಅಪ್ಪ ಈ ಸಭೆಯನ್ನು ನಿನ್ನ ಕಾರ್ಯಗಳಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತಾ ಇದ್ದಾವೆ. ವಿಶ್ವಾಸ ಕುಟುಂಬಗಳನ್ನು ನಿನ್ನ ಕಾರ್ಯಗಳಲ್ಲಿ ಒಪ್ಪಿಸಿಕೊಂಡು ಪ್ರಾರ್ಥನೆ ಮಾಡುತ್ತಾ ಇದ್ದಾವೆ. ಪ್ರತಿಯೊಂದು ವಿಶ್ವಾಸಿಗಳನ್ನು ಆಶೀರ್ವಾದ ಮಾಡು ಕರ್ತನೆ. ಈ ವರ್ಷದ ಕರ್ತನೆ ಡಿಸೆಂಬರ್ ತಿಂಗಳು ಮುಗಿಯದೊಳಗೆ ಯೇಸುವಿನ ನಾಮದಲ್ಲಿ ಹೊಸ ಆತ್ಮಗಳು ಸಭೆಯಲ್ಲಿ ಬರಲಿ ಎಂಬುದಾಗಿ ಹಲ್ಲೆಲೂಯಾ ಪ್ರಾರ್ಥನೆ ಮಾಡುತ್ತಾ ಇದ್ದಾವೆ. ರಿಮಾ ಶಾಬಾನ ರಗದರಾದ ನಗಡಗ ಅಂದಜಾರಿ ಮಾರ ವಂಶಮನೆ ಅತುರಿಮನ ಗಡಗ ನಾರ ವಂಶಂದರಾದನ ಯೇಸುವಿನ ನಾಮದಲ್ಲಿ ಈ ಸಮಯ ನಾವು ಕರ್ತನೆ ನೀವು ನಮಗೆ ಕೊಟ್ಟ ಅಧಿಕಾರದಿಂದ ನಾವು ಘೋಷಿಸಿ ಹೇಳುತ್ತಾ ಇದ್ದೇವೆ ಸ್ವಾಮಿ. ನೀನು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಅದ್ಭುತ ಕಾರ್ಯಗಳನ್ನು ಈ ಸಭೆಯಲ್ಲಿ ಮಾಡುವುದಕ್ಕಾಗಿ ಆಶ್ಚರ್ಯ ಕಾರ್ಯಗಳನ್ನು ಈ ಸಭೆಯಲ್ಲಿ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ ಸ್ವಾಮಿ. ಒಂದು ಸಲ ಕೂಡ ಕರ್ತನೆ ನಿನ್ನ ಮಕ್ಕಳನ್ನು ಕುಟುಂಬವಾಗಿ ಆಶೀರ್ವಾದ ಮಾಡು. ಈ ಧನ್ಯತೆ ನೀನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ. ಎಸಯ್ಯ, ಏನು ಯೋಗ್ಯತೆ ಇಲ್ಲ ಸ್ವಾಮಿ, ನೀನು ಆರಿಸಿ ತೆಗೆದುಕೊಂಡಿದ್ದಾನೆ, ಅದಕ್ಕಾಗಿ ಸ್ತೋತ್ರ. ಮತ್ತೆ ಅವರನ್ನು ಆಶೀರ್ವಾದ ಮಾಡು. ಅವರು ಮಾಡುವಂಥ ಕೆಲಸಗಳು, ಮಾಡುವಂಥ ಸೇವೆ ಅಧಿಕವಾಗಿ ಆಶೀರ್ವಾದ ಮಾಡಬೇಕೆಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದಾವೆ. ಪ್ರತಿಯೊಂದು ವಿಷಯಗಳಲ್ಲಿ ನೀನು ತಾನೇ ಮಹಿಮೆ ಹೊಂದುವುದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಎಲ್ಲವೂ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯಾಯ ದೇವರೇ. ಆಮೆನ್ ಆಮೆನ್ ಆಮೆನ್.